ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಾವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆಯಿಂದ ಕರ್ತನಿಂದ ಸಹಾಯವನ್ನು ಬೇಡ್ಕೊಳ್ಳುವ. ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಸುರಕ್ಷಿತವಾಗಿ ಬಂದು ಸೇರುವಂತೆ ನಮ್ಮನ್ನು ಕಾದು ಕಾಪಾಡಿದೆ. ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಚನಗಳನ್ನು ಕೇಳುವಂಥ ಸಮಯದಲ್ಲಿ, ವಚನಗಳನ್ನು ಓದುವಂಥ ಸಮಯದಲ್ಲಿ ವಚನಗಳ ಗೂಢಾರ್ಥಗಳನ್ನು ನಾವು ಗ್ರಹಿಸುವಂತೆ ಪರಲೋಕದ ಜ್ಞಾನವನ್ನು ದಯಪಾಲಿಸು. ಪರಲೋಕದ ಸಾಮರ್ಥ್ಯವನ್ನು ನಮಗೆ ದಯಪಾಲಿಸು. ವಚನಗಳನ್ನು ಕದಿಯುವಂಥ, ವಚನಗಳನ್ನು ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸೈತಾನ ಮತ್ತು ಆತನ ದೂತರ ಸಾಮರ್ಥ್ಯಗಳನ್ನು ನೀನು ಕೊಟ್ಟಂಥ ಅಧಿಕಾರದಿಂದ ನಾವು ಮುರಿತಾ ಇದ್ದೇವೆ, ನಿಷ್ಕ್ರಿಯಗೊಳಿಸ್ತಾ ಇದ್ದೇವೆ. ಈ ಅಧಿಕಾರ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿದ್ದಕ್ಕೋಸ್ಕರ ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿಕ್ಕ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಆಮೇನ್. ಎಫೆಸದವ್ರದ್ದು ಬರೆದ ಪತ್ರಿಕೆ 6ನೇದೇ. ನಿನ್ನೆ ಪೂರ್ತಿ ಆಗಲಿಲ್ಲ, ಮುಂದುವರಿಸುವ. 6th chapter 10ನೇ ವಚನದಿಂದ ದೇವ ಜನರು ಮಾಡುವಂಥ ಯುದ್ಧಗಳು. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಪ್ರತಿಯೊಂದು ಶಬ್ದಗಳು ಬಹಳ ಸಾಮರ್ಥ್ಯವುಳ್ಳದ್ದು. ಆತ್ಮಿಕ ಯುದ್ಧಗಳು, ದೇವ ಜನರು ಆಡುವಂತಹ ಯುದ್ಧಗಳು. ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ನಮ್ಗೆ ಏನು ಬೇಕು? ಯಾರು ಬೇಕು? ಕರ್ತನು ಬೇಕಾ? ಕರ್ತನನ್ನು ಹೊಂದ್ಕೋಬೇಕಾ? ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆತನನ್ನು ಸಂಪೂರ್ಣವಾಗಿ ಆಶ್ರಯಿಸಿಕೊಳ್ಳುವುದು, ಆತನ ಮೇಲೆ ಭರವಸವಿಟ್ಟು ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಎಲ್ಲಕ್ಕಿಂತ ಮುಖ್ಯ ಆಯುಧ ಏನು? ಎಲ್ಲಕ್ಕಿಂತ ಮುಖ್ಯ ಆಯುಧ ಯಾವುದು? ಪವಿತ್ರಾತ್ಮ, ದೇವರಾತ್ಮನ ಕರ್ತನನ್ನು ಹೊಂದ್ಕೊಳ್ಳೋದು. ಆಮೇಲೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವು ಯುದ್ಧ ಮಾಡುವ ಸಮಯದಲ್ಲಿ ಎಲ್ಲರೂ ದೇವರಾತ್ಮನನ್ನು ಹೊಂದ್ಕೊಳ್ಳೋದೇ ಯುದ್ಧಕ್ಕೆ ಹೋಗಬಾರ್ದು. ಯಾಕೆಂದರೆ ನಾವು ಸೈತಾನನ ರಾಜ್ಯ ಇದೆ, ಆತನ ದೂತರಿದ್ದಾರೆ, ಆತನು ಆ ರಾಜ್ಯಕ್ಕೆ ಅರಸನಾಗಿದ್ದಾನೆ. ಹೌದಾ? ಇದನ್ನು ಯೇಸು ಸ್ವಾಮಿ ಹೇಳಿದ್ದಾನೆ. ನಾವು ಆಯುಧಗಳನ್ನು ಸರಿಯಾಗಿ ಬಳಸ್ಕೊಳ್ಳದೇ ಇದ್ದರೆ ನಮಗೆ ಸೋಲಾಗ್ತದೆ. ಹೌದಾ? ನಾವು ಈಗಾಗಲೇ ನೋಡಿ ದೇವರ ವಚನದಲ್ಲಿ ಬರೆದಿದೆ. ಹೌದು, ನಾವು ಅದನ್ನು ಗ್ರಹಿಸದೆ ಅನೇಕ ವಿಷಯಗಳನ್ನು ನೋಡಿ ಎಷ್ಟೋ ಸಭೆಗಳನ್ನು ಸೈತಾನ ನಡೆಸ್ತಾ ಇದ್ದಾನೆ. ಸೈತಾನನ ವಿಷಯದಲ್ಲಿ ಅಪೊಸ್ತಲರು ಬರೆದಿಟ್ಟಿದ್ದಾರೆ ನಮಗೋಸ್ಕರ. ನಾವು ಎಚ್ಚರಿಕೆಯಿಂದ ಇರಬೇಕು, ಎಚ್ಚರವಾಗಿರಿ, ಸ್ವಸ್ಥ ಚಿತ್ತರಾಗಿರಿ. ಸೈತಾನನು ನಿಮ್ಮ ವೈರಿ, ನಿಮ್ಮನ್ನು ನುಂಗಲು ಸಿಂಹೋದೋಪಾಯದಲ್ಲಿ ಗರ್ಜಿಸುತ್ತಾ ಸುತ್ತಾಡ್ತಾನೆ ಅಂತ ಪೇತ್ರ ಬರೆದಿದ್ದಾನೆ. He has warned us about our enemy.
ಹೌದಾ? ನಮ್ಮ ವೈರಿ ಯಾರಂತ ಹೇಳ್ತಾನೆ ಪೇತ್ರ? ಸೈತಾನ. ನಮ್ಮನ್ನು ಸುತ್ತಾಡ್ತಾ ಇರ್ತಾನೆ, ನಮ್ಮಿಂದ ದೂರ ಇರುವುದಿಲ್ಲ. ನಾವು ತಿಳ್ಕೊತೇವೆ ನಾವು ಯೇಸುವನ್ನು ನಂಬಿದ್ದರಿಂದ ಸೈತಾನ ದೂರ ಇದ್ದಾನೆ. ಇಲ್ಲ, ಸೈತಾನ ಪಕ್ಕದಲ್ಲೇ ಇರ್ತಾನೆ. ಈಗ ನಾವು ಆತನನ್ನು ಜಯಿಸ್ಬೇಕಂತಂದರೆ ಕೆಲವೊಂದು ಆಯುಧಗಳನ್ನು ಜಯಿಸ್ಬೇಕು. ನಾವು ಜಯ ಹೊಂದಕ್ಕೆ, ಸೈತಾನನ್ನು ಜಯಿಸಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ ದೇವರು. ದೇವ್ರ ವಚನದಲ್ಲಿದೆ. ವಚನ ಸ್ಪಷ್ಟವಾಗಿ ನಾವು ಓದಿದ್ದೇವೆ. ವಿ ಹ್ಯಾವ್ ರೆಡ್ ಆಲ್ರೆಡಿ. ನಾವು ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಐ ಜಸ್ಟ್ ರಿಪೀಟ್ ದೋಸ್ ಥಿಂಗ್ಸ್. ಲೈಕ್ ಫಸ್ಟ್ ಮೊದಲೇ ಯೋಹಾನ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡಿದ್ದೇವೆ, ದೇವರಿಂದ ಹೊಸದಾಗಿ ಹುಟ್ಟದೇ ಇದ್ದರೆ ಪರಲೋಕ ರಾಜ್ಯ ಸೇರುವುದೇ ಇಲ್ಲ. ಯೇಸು ಸ್ವಾಮಿ ಹೇಳಿದಾನ, ನಾವು ಸೈತಾನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಪರಲೋಕ ರಾಜ್ಯ ಸೇರ್ಬೇಕಾ? ಪರಲೋಕ ರಾಜ್ಯ ಸೇರದೆ ನಾವು ಸೈತಾನನ ಜೊತೆಗೆ ಅಂಧಕಾರದ ರಾಜ್ಯವನ್ನು ಸೋಲಿಸ್ಲಿಕ್ಕಾಗ್ತದ? ಆರ್ ಯು ಹಿಯರ್? ನೋಡಿ, ಬಹಳ ಶ್ರೇಷ್ಠವಾದಂಥ ವಚನಗಳು ಇವತ್ತು. ಸೈತಾನಿಗೆ ಕದಿಲಿಕ್ಕೆ ಬಿಡಬೇಡ್ರಿ, ಯಾಕೆಂದರೆ ಸೈತಾನನ ವಿರುದ್ಧ ಆಯುಧಗಳನ್ನು ತೋರಿಸ್ತಾ ಇದ್ದಾನೆ ದೇವರು. ಹೌದಾ? ರಹಸ್ಯಗಳನ್ನು ಬಿಸ್ತಾ ಇದ್ದಾನೆ. ಹಿಂದೆಂದೂ ನುಡಿದೇ ಇದ್ದಂಥ ವಿಷಯಗಳನ್ನು ದೇವರು ತಿಳಿಸ್ತಾ ಇದ್ದಾನೆ. ಎಲ್ಲರೂ ಲಕ್ಷ್ಯವಿಟ್ಟು ಕೇಳ್ರಿ. ಯೋಹಾನನ ಸುವಾರ್ತೆ ಅಲ್ಲಿಗೆ ಹೋಗೋದು ಬೇಡ. ಯೋಹಾನನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆಂತಂದರೆ, ನೀವು ಹೊಸದಾಗಿ ಹುಟ್ಟದೇ ಇದ್ದರೆ ದೇವ್ರ ರಾಜ್ಯ ಸೇರುವುದಿಲ್ಲ. ನೀರಿನಿಂದ ಮತ್ತು ಪವಿತ್ರಾತ್ಮನಿಂದ ನೀನು ಹೊಸದಾಗಿ ಹುಟ್ಟದೇ ಇದ್ದರೆ, ಅನ್ಲೆಸ್ ಯು ಆರ್ ಬಾರ್ನ್ ಆಫ್ ದ ವಾಟರ್ ಆ್ಯಂಡ್ ದ ಸ್ಪಿರಿಟ್. ಹೌದಾ? ನೀರು ಮತ್ತು ವಾಟರ್ ಆ್ಯಂಡ್ ಸ್ಪಿರಿಟ್. ಹೌದಾ? ನೀರು ಮತ್ತು ಪವಿತ್ರಾತ್ಮ. ಇಂಗ್ಲೀಷ್ ಕನ್ನಡ ಆಗಿದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ವಾಟರ್ ಆ್ಯಂಡ್ ಹೋಲಿ ಸ್ಪಿರಿಟ್. ಅನ್ಲೆಸ್ ಯು ಆರ್ ಬಾರ್ನ್ ಆಫ್ ವಾಟರ್ ಆ್ಯಂಡ್ ಹೋಲಿ ಸ್ಪಿರಿಟ್, ಯು ವಿಲ್ ನಾಟ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಯೇಸು ಸ್ವಾಮಿ ಹೇಳಿದ್ದ, ಹೋಗುವ ಅಲ್ಲಿಗೆ. ಯಾಕೆಂದರೆ ಅದು ಎಷ್ಟು ಸಾಮರ್ಥ್ಯ ಉಳ್ಳದ್ದು, ಎಷ್ಟು ಅರ್ಥಪೂರ್ಣವಾಗಿದ್ದು. ಚಾಪ್ಟರ್ 3 ಆಫ್ ದ ಜಾನ್ಸ್ ಗಾಸ್ಪಲ್, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲೇ ಯೇಸು ಸ್ವಾಮಿ ನಡೆದಿದ್ದು. ಚಾಪ್ಟರ್ 3 ವರ್ಸ್ 3. ಅದಕ್ಕೆ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಜೀಸಸ್ ಆನ್ಸರ್ಡ್ ಹಿಮ್, ಟ್ರೂಲಿ I say to you, unless one is born again, he cannot see the kingdom of God. 2 ರಾಜ್ಯಗಳು ಹೋರಾಟದಲ್ಲಿದ್ದಾವೆ. ಒಂದು ಅಂಧಕಾರದ ರಾಜ್ಯ, ಒಂದು ಬೆಳಕಿನ ರಾಜ್ಯ. ನಾವು ಬೆಳಕಿನ ರಾಜ್ಯದವರು. ಬೆಳಕಿನ ರಾಜ್ಯಕ್ಕೆ ಸೇರದೆ ನಾವು ಯುದ್ಧ ಮಾಡ್ಲಿಕ್ಕಾಗ್ತದ? ಬೆಳಕಿನ ರಾಜ್ಯಕ್ಕೆ ಸೇರದೆ ನಾವು ಯುದ್ಧ ಮಾಡ್ಲಿಕ್ಕಾಗ್ತದ? ಈ ಬೆಳಕಿನ ರಾಜ್ಯಕ್ಕೆ ಸೇರಬೇಕು ಅಂತಂದರೆ 5ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೇ ಇದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹದ. ಸೊ ವಿ ವೇರ್ ಬಾರ್ನ್ ಆಫ್ ಫ್ಲೆಶ್. ಹಿ ಈಸ್ ಟೆಲಿಂಗ್, ವಾಟ್ ಈಸ್ ಬಾರ್ನ್ ಆಫ್ ದ ಫ್ಲೆಶ್ ಇಸ್ ಅ ಫ್ಲೆಶ್, ಆ್ಯಂಡ್ ವಾಟ್ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ಅ ಸ್ಪಿರಿಟ್. ಏನಾಗಬೇಕು ಈಗ? ವಿ ಶುಡ್ ಬಿಕಮ್ ಅ ಸ್ಪಿರಿಟ್ ಬೀಯಿಂಗ್. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಒಳ ಜಗಳಗಳು ಇದ್ದರೆ ನೀವಿನ್ನೂ ಶರೀರಗಳು ಅಂತ ಹೇಳ್ತಾನೆ. ನೀವು ಆತ್ಮಿಕ ಮನುಷ್ಯರಾದರೆ ನೀವು ಪವಿತ್ರಾತ್ಮನನ್ನು ಹೊಂದಿರ್ತೀರಿ. ಸೊ ಅದಕ್ಕೆ ಇದೆರಡು ಅವಶ್ಯಕತೆ ಇದೆ. ಇದರಿಂದ ಇದು ಅನ್ಲೆಸ್ ಯು ಆರ್ ಬಾರ್ನ್ ಆಫ್ ವಾಟರ್ ಆ್ಯಂಡ್ ಹೋಲಿ ಸ್ಪಿರಿಟ್, ಯು ವಿಲ್ ನೆವರ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಈಗ ಅಪೋಸ್ತಲರು ಹೇಗೆ ಅರ್ಥ ಮಾಡಿಕೊಂಡ್ರು? He spoke in parable. Jesus spoke in parable. The apostle Peter has written about it in the first Peter. 1ನೇ ಪೇತ್ರ 1ನೇ ಅಧ್ಯಾಯ 22-23 ವಚನಗಳನ್ನು ಓದಿದರೆ, ನೀರಿನಿಂದ ಹೊಸದಾಗಿ ಹುಟ್ಟುವುದು ಹೇಗೆ? ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ 22 and 23.
ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು, ಸತ್ಯ ಉಪದೇಶಕ್ಕೆ, ಸುಳ್ಳು ಉಪದೇಶ ಅಲ್ಲ, ನೀವು ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರನ್ನು ಹೃದಯಪೂರ್ವಕವಾಗಿ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಹೊಸದಾಗಿ ಹುಟ್ಟುವಂಥ ವಿಷಯಗಳನ್ನು ಹೇಳ್ತಾ ಇದ್ದಾನೆ. 23ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ? ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಆಮೇನ್. ಹೌ ವಿ ಆರ್ ಬಾರ್ನ್ ಅಗೇನ್? ಹೌ ಪೀಟರ್ ಅಂಡರ್ಸ್ಟುಡ್ ದಟ್? ಪೇತ್ರ ಹೇಗೆ ಅರ್ಥ ಮಾಡಿಕೊಂಡ? ಸಭಾಪಾಲ, ಹಿ ಇಸ್ ಅ ಪಾಸ್ಟರ್ ಅಪಾಯಿಂಟೆಡ್ ಬೈ ದ ಲಾರ್ಡ್ ಟು ಶೆಪರ್ಡ್ ದ ಚರ್ಚ್. ಹೌದಾ? ದೇವರ ಸಭೆಯನ್ನು ನಡೆಸಲಿಕ್ಕೆ ದೇವರಿಂದ ನೇಮಿಸಲ್ಪಟ್ಟಂಥ ಸೇವಕ ಹೇಗೆ ಅರ್ಥ ಮಾಡ್ಕೊಂಡಿದ್ದ? ಯೇಸು ಸ್ವಾಮಿಯಿಂದ ನೇರವಾಗಿ ಕಲಿಸಲ್ಪಟ್ಟಂಥ. ಅವ್ರು ಏನು ಅರ್ಥ ಆಗಲಿಲ್ಲ ಅದನ್ನು ಏಕಾಂತವಾಗಿ ಯೇಸು ಸ್ವಾಮಿಯಿಂದ ಕೇಳಿ ಕಲಿತಾ ಇದ್ರು. ಬೆಟ್ಟದ ಮೇಲೆ, ಆಲಿವ್ ಬೆಟ್ಟದ ಮೇಲೆ ಸೇರ್ತಾ ಇದ್ರು ಪ್ರತಿ ದಿವಸ. ದೇವರ ವಚನದಲ್ಲಿದೆ, ನೀವು ಪುನರ್ಜನ್ಮ ಹೊಂದದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗದ ಬೀಜದಿಂದ ಉಂಟಾಗದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಆ ಬೀಜ ಯಾವುದು? ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ, ಲಿವಿಂಗ್ ವರ್ಡ್ ಆಫ್ ಗಾಡ್. ಹೊಸದಾಗಿ ಅದರಿಂದ ಹೊಡ್ತೇವೆ. ಹೌದಾ? ಈಗ ಇಂಗ್ಲೀಷಲ್ಲಿ ಓದ್ತೇನೆ ನಾನು. 23:23. ಸಿನ್ಸ್ ಯು ಹ್ಯಾವ್ ಬೀನ್ ಬಾರ್ನ್ ಅಗೇನ್, ನಾಟ್ ಆಫ್ ಪೆರಿಷಬಲ್ ಸೀಡ್ ಬಟ್ ಆಫ್ ಇಂಪೆರಿಷಬಲ್ ಸೀಡ್, ಥ್ರೂ ದ ಲಿವಿಂಗ್, that is through the living and abiding word of God. A living, it should not be a dead word, it should be a living word. ದೇವರ ವಚನ, when the parable is revealed to you, Jesus spoke everything in parable. ಹೌದಾ? ಯೇಸು ಸ್ವಾಮಿ ಎಲ್ಲವನ್ನು ನುಡಿದಿದ್ದು ಸಾಮ್ಯ ರೂಪದಲ್ಲಿ. ಸಾಮ್ಯದ ರೂಪದ ಗೂಢಾರ್ಥಗಳು ನಿಮಗೆ ಪವಿತ್ರಾತ್ಮನ ಮೂಲಕ ಪ್ರಕಟ ಆದಾಗ ಆ ವಚನಗಳು ಸಜೀವ ವಾಕ್ಯಗಳಾಗ್ತವೆ. ಆ ಸಜೀವ ವಾಕ್ಯಗಳು ನೀವು ಕೇಳಿದರೆ ಮಾತ್ರ ನೀವು ಹೊಸದಾಗಿ ಹುಡ್ತೀರಿ. ಸಭೆಯಲ್ಲಿ ನಿಂತ್ಕೊಂಡು ವಚನ ಓದ್ಬಿಟ್ರೆ, ಪ್ರಾರ್ಥನೆ ಮಾಡಿ ಕಳಿಸ್ಬಿಟ್ರೆ ನಿಮ್ಗೇನು ಗೊತ್ತಾಗ್ತದೆ? ವಚನಗಳ ಗೂಢಾರ್ಥಗಳು ನಮಗೆ ಸಜೀವ ವಾಕ್ಯಗಳು ಬಿತ್ತಲ್ಪಟ್ಟಾಗ ಮಾತ್ರ ನಾವು ಹೊಸದಾಗಿ. ಅದಕ್ಕೆ ದೇವರು ರಹಸ್ಯವಾಗಿ ಇಟ್ಟಿದ್ದಾನೆ. ನೋಡಿ, ಇದೆಲ್ಲ ಯಾಕೆ ಇಟ್ಟಿದ್ದಾನೆ ಅಂತಂದರೆ, ಯೇಸು ಸ್ವಾಮಿಗೆ ದುರ್ಬೋಧಕರು ಬರ್ತಾರಂತ ಗೊತ್ತು, ತೋಳುಗಳು ಕುರಿ ವೇಷದಲ್ಲಿ ಬರ್ತಾವಂತ ಗೊತ್ತು. ಹಿ ನೋಸ್ ಎವ್ರಿಥಿಂಗ್ ದಟ್ ದ ಕಿಂಗ್ಡಮ್ ಆಫ್ ಗಾಡ್ ವಿಲ್ ಬಿ ಕಾಂಕರ್ಡ್. ಹೌದಾ? ದುರ್ಬೋಧಕರು, ಕಂಟಕರು ಬೇರೆ ಬೇರೆ ಭಾಷೆಗಳನ್ನು ಉಪಯೋಗಿಸ್ತಾರೆ. ದುರ್ಬೋಧಕರು ದೇವರ ರಾಜ್ಯವನ್ನು ಅತಿಕ್ರಮಿಸ್ತಾರೆ ಅಂತ ಹೇಳಿದ್ದಾನೆ. he talked about the conquering of the kingdom of God. Who will conquer it? ದುರ್ಬೋಧಕರು. ಅದಕ್ಕೆ ಆತನು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಮಾತಾಡಿದ್ದಾನೆ. ಸಾಮ್ಯ ಮಾತಾಡುವ ಅರ್ಥ ಏನು? ಸಾಮ್ಯ ಮಾತಾಡಲಿಕ್ಕೆ, ಸಾಮ್ಯದಲ್ಲಿ ಸ್ವಾಮಿ, why did he speak in parables? Because the secrets of the kingdom of God is revealed only to those who have the spirit of God. ದೇವರಾತ್ಮ ಹೊಂದ್ಕೊಳ್ಳದೆ ದೇವರ ರಾಜ್ಯದ ಗೊತ್ತಾಗೋದಿಲ್ಲ. ನಾಳಿದ ಅರ್ಥ ಆಯ್ತಾ? ಅದಕ್ಕೆ ನಾವು ಹೊಸದಾಗಿ ಹುಟ್ಟಬೇಕಂತಂದರೆ ಸದಾ ಜೀವವುಳ್ಳ ವಾಕ್ಯದಿಂದ ನಾವು ಹೊಸದಾಗಿ ಹುಡ್ತೇವೆ. ಜೀವಕರವಾದ ವಾಕ್ಯ ಇದ್ದರೆ ಮಾತ್ರ ಹೊಸದಾಗಿ ಹುಡ್ತೇವೆ, ಇಲ್ಲಾಂದ್ರೆ ಹೊಸದಾಗಿ ಹುಟ್ಟುವುದಿಲ್ಲ. ಈಗ ನಾವು ಸೈತಾನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಮೊದಲು ದೇವರ ರಾಜ್ಯದಲ್ಲಿ ಪ್ರವೇಶಿಸಬೇಕು. ಇದು ಏನಾಗ್ತದ? ನೀರು, ಇದರಿಂದ ಸಿಗೋದೇನು ನಮಗೆ? ದೇವರ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್. ಹೌದಾ? ದೇವರ ರಾಜ್ಯದಲ್ಲಿ ನಾವು ಸೇರ್ತೇವೆ. ಲಿವಿಂಗ್ ವರ್ಡ್ ಆಫ್ ಗಾಡ್ ವಿಲ್ ಟೇಕ್ ಅಸ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಇಲ್ಲಿ ಸೇರಿದ ಮೇಲೇ ನಾವು ದೇವರ ರಾಜ್ಯವನ್ನು ಸೈತಾನನ ವಿರುದ್ಧ ಜಯಿಸಲಿಕ್ಕೆ ಸಮರ್ಥರಾಗ್ತೇವೆ. ಅದನ್ನೇ ಅಲ್ಲಿ ಪೌಲ ಹೇಳಿದಾನೆ, ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಹೊಸದಾಗಿ ಹುಟ್ಟದೇ ಇದ್ದರೆ, ದೇವರ ರಾಜ್ಯದಲ್ಲಿ ಸೇರದೆ ಸೈತಾನನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋದರೆ ಏನಾಗ್ತದ? ನೀವು ಜನಗಣಮನ ಬಾಟ ಮಾಡಿದ್ದೀರಾ? ಮಾಡಿದ್ದೀರಾ? ಓದಿ. ಸೊ ಯು ಹ್ಯಾವ್ ಪ್ರಾಕ್ಟಿಸ್ಡ್ ಇಟ್. ಸೊ ಇಟ್ ಈಸ್
ಈಸಿ ಟು ಪ್ರಾಕ್ಟೀಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಗಳನ್ನು ನೀನು ಓದಬಹುದು, ಪಾಠ ಮಾಡ್ಬೋದು, ಹೇಳ್ಬೋದು. ಯು ಕ್ಯಾನ್ ರಿಪೀಟ್ ಇಟ್. ಗಿಳಿ ಥರ ನೀನು ನುಡಿಬೋದು. ಏನು ಬೇಕು ಅದಕ್ಕೆ. ನೋಡಿ, ದೇವರ ಸೇವಕರು, ಸುಳ್ಳು ಬೋಧಕರು ಬಂದು ದೇವರ ವಚನಗಳನ್ನ ಹೇಳ್ತಾನೆ. ದೇವ್ರ ವಚನನ ಮಾತಾಡ್ತಾರ ಅವರು. ಸಿಮ್ ಇದೆಯಾ ಅಂತ ನೋಡ್ಬೇಕು. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದೇನು, ಕುರಿಗಳ ವೇಷದಲ್ಲಿ ತೋಳುಗಳು ಬರ್ತವೆ, ಫಲಗಳನ್ನು ನೋಡಿ ಗುರುತಿಸ್ಕೊಳ್ರಿ. ಹೌದಾ? ಫಲಗಳನ್ನು ನಾವು ಗುರುತಿಸ್ಕೊಳ್ಬೇಕು. ಯಾವ ಫಲ? ಕ್ರಿಸ್ತನ ಸ್ವಭಾವಗಳು ಅವರಲ್ಲಿರಬೇಕು. ಅದಕ್ಕೆ ಪೌಲ ಕೂಡ ಬರೆದಿದ್ದಾನೆ, ಯೇಸುಸ್ವಾಮಿ ಕೂಡ ಹೇಳಿದ್ದಾನೆ, ಫಲಗಳನ್ನು ನೋಡಿ ಗಿಡಗಳನ್ನು ಗುರುತಿಸ್ಕೊಳ್ರಿ ಅಂತ ಹೇಳ್ತಾನೆ. ಒಳ್ಳೆ ಗಿಡ ಒಳ್ಳೆ ಫಲವನ್ನು ಕೊಡ್ತದೆ, ಕೆಟ್ಟು ಗಿಡ ಕೆಟ್ಟು ಫಲವನ್ನು ಕೊಡ್ತದೆ. ಗಿಡ ನೋಡಿ ಫಲ ಅಲ್ಲ, ಫಲ ನೋಡಿ ಗಿಡಗಳನ್ನು ಗುರುತಿಸ್ಕೊಳ್ರಿ ಅಂತ ಹೇಳಿ. ಹೌದಾ? ಈಗ ಫಲ ಎಂಥದ್ದು? ಪಪ್ಪಾಯ ಹಣ್ಣು ನೋಡ್ತೀರಾ? ಯಾವ ಹಣ್ಣು ನೋಡ್ತೀರಿ? ನನ್ನಲ್ಲಿ ನೀವು ಯಾವ ಹಣ್ಣನ್ನು ನೋಡಬೇಕು? ಯಾವ ಫಲ ನೋಡಬೇಕು? ಪವಿತ್ರಾತ್ಮನ ಫಲಗಳು. ಹೌದಾ? ಅದಕ್ಕೆ ಪೌಲ ಕೂಡ 1 ಕೊರಿಂಥಿಯನ 13ನೇ ಅಧ್ಯಾಯದಲ್ಲಿ ಬರ್ತಿದ್ದಾನೆ, ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳು. ನಾವು ಎಲ್ಲರಿಗೂ ಹಿಂದೆ ಹೋಮ್ವರ್ಕ್ ಮಾಡಿಸಿದೇನಾ? ಅದು ಎಷ್ಟು ಇಂಪಾರ್ಟೆಂಟು ನೋಡಿ. ಇವತ್ತಿಗೆ ಆತ್ಮಿಕ ಯುದ್ಧದಲ್ಲಿ ನಾವು ಗೆಲ್ಲಬೇಕಾದ್ರೆ ಅದು ಬೇಕಾದಂಥ ಸಾಮರ್ಥ್ಯ. ಅದು 13th chapter verse 1-8. ನಾನು ಮನುಷ್ಯರ ಭಾಷೆಗಳನ್ನು, ಈಸ್ ಟಾಕಿಂಗ್ ಅಬೌಟ್ ದ ಗಿಫ್ಟ್ ಆಫ್ ಟಂಗ್ಸ್. ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದಾನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾದಷ್ಟು ನಂಬಿಕೆ ಇದ್ದರು ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ಹೌದಾ? ಇದನ್ನು ಯೋಹಾನ ಹೇಗೆ ಬರೆದಿದ್ದಾನೆ? ನೀವು ಸಹೋದರ ಸಹೋದರಿಯರನ್ನು ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಅಂತ. ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಂದರೆ ದೇವರು ನಿಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ದ್ವೇಷಿಸುವನು, ತನ್ನ ಸಹೋದರ ಸಹೋದರಿಯರನ್ನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ ಅಂತ ಹೇಳ್ತಾನೆ. ಅನೇಕ ಭಾಷೆಗಳಲ್ಲಿ ಅಪೊಸ್ತಲರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪತ್ರಿಕೆಗಳನ್ನು ಇದನ್ನು ಬರೆದಿಟ್ಟಿದ್ದಾರೆ. ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ನಿನಗೆಲ್ಲ ವರ ಇದ್ದರೂ ಕೂಡ ಪ್ರೀತಿ ಇಲ್ಲ ಅಂತಂದರೆ ನೀನು ಏನೂ ಇಲ್ಲದವನಂದರೆ ಜೀರೋ. ಅದಕ್ಕೆ ಪ್ರೀತಿ ಎಷ್ಟು ವಿಶೇಷವಾದಂತ ಬಿಟ್ಟು ಒಂದು ಅಧ್ಯಾಯನೇ ಬರೆದಿದ್ದಾನೆ. ನನಗೆ ಪ್ರವಾದನ ವಿರುದ್ಧರು ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟ ತೆಗೆದಿಡುವಷ್ಟು ಬೇಕಾದಷ್ಟು ನಂಬಿಕೆ ಇದ್ದರು ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದನ್ನೆಲ್ಲವರು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನ? ನನಗೇನು ಪ್ರಯೋಜನ ಇಲ್ಲ. ಯುದ್ಧವನ್ನು ಜಯಿಸ್ಲಿಕ್ಕೆ ಸಾಧ್ಯನಾ ನಿಮಗೆ? ಪ್ರೀತಿ ಇಲ್ಲ ಅಂತಂದರೆ ಯುದ್ಧವನ್ನು ಜಯಿಸ್ಲಿಕ್ಕೆ ಸಾಧ್ಯನಾ? ಯಾರಲ್ಲಿ ದೇವರ ಪ್ರೀತಿ ಉಂಟು ಅವರಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅಂತ ಹೇಳ್ತಾನೆ. ಪ್ರೀತಿ ನಿಮ್ಮಲ್ಲಿ ಇಲ್ಲ ಅಂದರೆ ದೇವರು ನಿಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ಎಲ್ಲಿ ದೇವರು ನೆಲೆಗೊಳ್ಳುವುದಲ್ಲ ಅಲ್ಲಿ ಯಾವ ನೆಲೆಗೊಳ್ತಾನೆ? ಸೈತಾನಿಗೆ ನಾವು ಮಾರ್ಗ ಕೊಡ್ತೇವೆ. ಇದು ಮುಖ್ಯವಾದಂಥ ಆಯುಧಗಳು. ಇದನ್ನು ನಾವು ಬಿಟ್ಟು ಮುಂದೆ ಹೋದರೆ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಮೊದಲು ದೇವರ ರಾಜ್ಯದಲ್ಲಿ ಸೇರಬೇಕು. ನಾವು ನೀರಿನಿಂದ ಮತ್ತು ಪವಿತ್ರಾತ್ಮನಿಂದ ಹೊಸದಾಗಿ ಹುಟ್ಟಬೇಕು. ದೇವರ ಜೀವವು ನಮ್ಮಲ್ಲೇ ಬೇಕು. ಯಾರು ದೇವರಿಂದ ಹೊಸದಾಗಿ ಹುಟ್ಟಿದ್ದಾರೆ ಅವನು ಪಾಪ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತದೆ. ಯಾರು ಹೊಸದಾಗಿ ಹುಟ್ಟಿದ್ದಾರೆ ಅವನನ್ನು ಸೈತಾನ ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಯುದ್ಧ ಮಾಡೋದು ಯಾವ್ದು ಬೇಕು? ಸೈತಾನನ ರಾಜ್ಯವನ್ನು ಕೆಡುತ್ತೇನೆ ಅಂತ ಹೇಳ್ಬಿಟ್ಟು ನಾವು ವಶದಲ್ಲಿ ಹೋದರೆ ಹೇಗೆ? ಅದಕ್ಕೆ ನಾನು ಸ್ಟಾರ್ಟಿಂಗಿಂದನೇ ಹೇಳ್ತೇನೆ, ದೇವರಾತ್ಮ ಪ್ರಕಟ ಮಾಡಿದ್ದು, ದೇವರಾತ್ಮ ಹೊಂದ್ಕೊಳ್ಳದೆ ಸೇವೆಗೆ ಇಳಿಬೇಡ್ರಿ ಹೇಳಿದೇನಾ? ಏನಾಗ್ತದೆ? ಸೈತಾನ ಜಯಿಸ್ತಾನೆ. ಸೈತಾನನ ವಶಕ್ಕೆ ನಾವು ಹೋಗ್ತೇವೆ.
ಫಲಗಳು ಭಾಳ ಇಂಪಾರ್ಟೆಂಟು. ಯೇಸು ಸ್ವಾಮಿ ಹೇಳಿದಂಥ ಫಲಗಳು ಭಾಳ ಅತಿ ಶ್ರೇಷ್ಠವಾದದ್ದು. ಸುಮ್ಮನೆ ವ್ಯರ್ಥವಾಗಿ ಮಾತಾಡಲಿಲ್ಲ. ಅಪೊಸ್ತಲರು ವ್ಯರ್ಥವಾಗಿ ಮಾತಾಡಲಿಲ್ಲ, ಯೇಸು ಸ್ವಾಮಿನೂ ವ್ಯರ್ಥವಾಗಿ ಮಾತಾಡಲಿಲ್ಲ. ನೀವು ವ್ಯರ್ಥವಾಗಿ ಮಾತಾಡಿದಂಥ ಪ್ರತಿಯೊಂದು ವಿಷಯಗಳಲ್ಲಿ ನಾನು ನ್ಯಾಯ ತೀರ್ಪು ಮಾಡ್ತೇನೆ ಅಂತ ಹೇಳ್ತಾನೆ. ವ್ಯರ್ಥವಾಗಿ ಮಾತಾಡಬಾರ್ದು ದೇವಜನರು. ಅವರು ಕೂಡ ವ್ಯರ್ಥವಾಗಿ ಮಾತಾಡಲಿಲ್ಲ. ಯೇಸು ಸ್ವಾಮಿ ಅದನ್ನು ಎಚ್ಚರಿಸಿದ್ದಾನೆ. ನಾವು ವ್ಯರ್ಥವಾಗಿ ಮಾತಾಡಿದಂಥ ಪ್ರತಿಯೊಂದು ಮಾತುಗಳು ನ್ಯಾಯ ತೀರ್ಪಿಗೆ ಒಳಪಡಿಸ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾನ. ಯುದ್ಧದಲ್ಲಿ ನೋಡಿ, ಯುದ್ಧದಲ್ಲಿ ನಾವು ಗೆಲ್ಲಬೇಕು. ಯಾ Someone like whom we know, like suppose a family member or someone who is always talking bad about you in front of you and hurting you, but you tend to leave it, but still that hurt comes in you, and how will you? Yeah, that you are right. ನೋಡಿ, ನಿಮ್ಮಲ್ಲಿ ಕುಟುಂಬದಲ್ಲಿ I'll explain so that everybody can learn. Okay. ಸಿಸ್ಟರ್ ಕೇಳಿದ ಪ್ರಶ್ನೆಗೆ, ನಮ್ಮ ಕುಟುಂಬದಲ್ಲಿ ಯಾರಾದರೂ ನಮ್ಮನ್ನು ಹಿಂಸೆ ಮಾಡ್ತಾನೇ ಇರ್ತಾರೆ ಕಾರಣ ಇಲ್ಲದೆ. ಆ ನೋವು ನಮಗಿರ್ತದೆ. ಹೇಗೆ ಕ್ಷಮೆ ಕೊಡೋದು? ಸದಕ್ಕೆ ದೇವರೇನು ಹೇಳ್ತಾನೆ, ದ ಗಾಡ್ ಹ್ಯಾಸ್ ಗಿವನ್ ಅಸ್ ಅ ಪ್ಲ್ಯಾನ್. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡರಾಗಬೇಡ್ರಿ. I'll give the verses. 2 Corinthians 6 chapter verse 14 to 18. Paul has written this. That is the best weapon for us to keep a healthy spiritual life. Separate yourself. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡರಾಗಬೇಡ್ರಿ ಅಂತ ಹೇಳ್ತಾನೆ. ನಾನು ಮುಗಿಸಿಲ್ಲ, 13ನೇ ಅಧ್ಯಾಯ ಮುಗ್ದಿಲ್ಲ, ಅಲ್ಲಿಗೆ ಹೋಗ್ಬೇಡ್ರಿ. ಜಸ್ಟ್ ಕಡೆಗೆ ಅಲ್ಲಿಗೆ ಹೋಗುವ ಬರೆದಿಟ್ಟಿದ್ದು. ಯಾಕೆಂದರೆ ನಾವು ಮರಿಬಾರ್ದು ಅಂತ. ನೆಕ್ಸ್ಟ್ ಅಲ್ಲಿಗೆ ಹೋಗುವ. ಓಕೆ, ವಿಲ್ ಗೋ ದರ್, ವಿಲ್ ಫಿನಿಶ್ ದಿಸ್, ದೆನ್ ವಿಲ್ ಗೆಟ್ ದ ಆನ್ಸರ್ ಇನ್ ದ್ಯಾಟ್ ವರ್ಸಸ್. ಓಕೆ, 13ನೇ ಅಧ್ಯಾಯದಲ್ಲಿ ಪ್ರೀತಿ ಬಹು ತಾಳ್ಮೆಳು. ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರೀತಿ ಎಂಥ ಪ್ರೀತಿ? ಪ್ರೀತಿ ಅಂತಂದರೆ ಮತ್ತೆ ನಾವು ಲೋಕದ ಪ್ರೀತಿಗೆ ಬಂದುಬಿಡ್ತೇವೆ. ಇಲ್ಲಿ ಏನಂತಂದರೆ ಬಹು ತಾಳ್ಮೆ ಉಳ್ಳದು. ದ ಲವ್ ಈಸ್ ಪೇಷಂಟ್ ಆ್ಯಂಡ್ ಕೈಂಡ್. ಲವ್ ಡಸ್ ನಾಟ್ ಎನ್ವಿ ಆರ್ ಬೋಸ್ಟ್. ಪ್ರೀತಿಯು ಹೊಟ್ಟೆಗಿಚ್ಚು ಪಡುವುದಿಲ್ಲ, ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿಯು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿಯು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಪ್ರೀತಿಯು ಸಿಟ್ಟುಗೊಳ್ಳುವುದಿಲ್ಲ, ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅನ್ಗ್ರೇಟ್ಫುಲ್ನೆಸ್, ದಟ್ ಪರ್ಸನ್ ಡಸಂಟ್ ರಿಮೆಂಬರ್. ಅದನ್ನು ನೆನಪಿಗೆ ಇಟ್ಕೊಳ್ಳೋದಿಲ್ಲ. ಬಿಕಾಸ್ his love is agape love, because he doesn't expect anything in return. ಯೇಸು ಸ್ವಾಮಿ ಎಂತ ನಿರೀಕ್ಷೆ ಇಟ್ಕೊಂಡಿದ್ದ? ಎಂಥ ಪ್ರೀತಿಯಿಂದ ಪ್ರೀತಿಸಿದ ಯೇಸು ಸ್ವಾಮಿ? ನಿರೀಕ್ಷೆ ಇಟ್ಕೊಳ್ಳಿಲ್ಲ. ತಿರುಗಿ ನನಗೇನಾದರೂ ಸಿಗ್ತದೆ ನಿಮ್ಮಿಂದ, ನಾನು ಪ್ರೀತಿಸಿದರೆ ಅವನು ಪ್ರೀತಿ ಮಾಡ್ತಾನೆ ನನಗೆ ಅಂತ ನಿರೀಕ್ಷೆ ಇಲ್ಲದೆ ಯೇಸು ಸ್ವಾಮಿ ಪ್ರೀತಿಸಿದ್ದಾನೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ, ಅದು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದಲ್ಲಿ ಸಂತೋಷ ಪಡುತ್ತದೆ. ಪ್ರೀತಿಯು ಎಲ್ಲವನ್ನೂ ಅಡಗಿಸಿಕೊಳ್ತದೆ. ನನ್ನ ಮಕ್ಕಳಿಗೆ ನಾವು ಪ್ರೀತಿ ಮಾಡೋದು ಸಹಜ ಅಲ್ವಾ? ಹೌದೋ ಅಲ್ಲ? ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿ ಮಾಡೋದು ಸಹಜ. ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅಡಗಿಸ್ತೀರಿ ಅಥವಾ ಪಬ್ಲಿಕ್ ಮಾಡ್ತೀರಿ? ಅಡಗಿಸಿ ಇಟ್ಕೊಳ್ತವೆ. ಪ್ರೀತಿಯು ನೀನು ಯಾರಾದರೂ ಸಭೆಯಲ್ಲಿ ನೀವು ಮಾಡಿದರೆ, ಅವನೇನು ತಪ್ಪು ಮಾಡಿದರೂ ಕೂಡ, ಆ ವ್ಯಕ್ತಿ ತಪ್ಪು ಮಾಡಿದರೂ ಕೂಡ ನಾವೇನು ಮಾಡ್ತೇವೆ? ಮುಚ್ಚಿಬಿಡ್ತೇವೆ. ಅದನ್ನು ಬಯಲು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನನ್ನ ಸಹೋದರ, ನನ್ನ ಸಹೋದರಿ. ಆ ಪ್ರೀತಿ ಕ್ರಿಸ್ತನ ಪ್ರೀತಿ. ಇದು ಈ ಪ್ರೀತಿ ಬಗ್ಗೆ ಎಲ್ಲಿಂದ ಬರ್ತದೆ? ಇದು ನಾವು ಪವಿತ್ರಾತ್ಮನನ್ನು ಹೊಂದ್ಕೊಂಡಾಗ ದೇವರ ಪ್ರೀತಿ ರಸವನ್ನು ಆತನು ಧಾರಾಳವಾಗಿ ನಮ್ಮಲ್ಲಿ ಸುರುತ್ತಾನೆ. ದೇವರು ತನ್ನ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿತಾನೆ. ವಿ ಕೆನಾಟ್ ಲವ್ ಲೈಕ್ ಅ ಜೀಸಸ್.
ನಾವು ದೇವರಾತ್ಮನ ಹೊಂದಿದಾಗ ಮಾತ್ರ ಕ್ರಿಸ್ತನಂತೆ ಪ್ರೀತಿಸಲಿಕ್ಕೆ ಸಾಧ್ಯ. ಹೌದಾ? ಇದನ್ನು ರೋಮನ್ 5:5 ಬರೆದಿದೆ. ನಂತರ ಹೋಗುವ. ಓಕೆ, ವಿಲ್ ಗೋ ಟು ಆಲ್ ದಿಸ್. ರೋಮನ್ಸ್ 5th chapter 5th verses, ಪ್ರೀತಿಯ ವಿಷಯದಲ್ಲಿ. ಓಕೆ, ಇಲ್ಲಿ ಹೋಗುವ, ಅಲ್ಲಿಗೆ ಹೋಗೋದು ಬೇಡ, ಇದನ್ನು ಮುಗಿಸಿ ಹೋಗುವ. 8 ಅದಾವು, ಈಗ 3 ಆಯ್ತು. ಈಗ ಪ್ರೀತಿಯು ಸಿಟ್ಟುಗೊಳ್ಳುವುದಲ್ಲ, ಸ್ವಪ್ರಯೋಜನ ತಿನ್ನುವುದಲ್ಲ. ಇಟ್ ನಾಟ್ ತನ್ನ ಪ್ರಯೋಜನ, ನನಗೇನು ಲಾಭ ಆಗ್ತದೆ. ಪ್ರೀತಿ ತನ್ನ ನನಗೇನು ಲಾಭ ಆಗ್ತದೆ ನಿಮ್ಮಿಂದ ಅಂತ ವಿಚಾರ ಮಾಡೋದು. ಸ್ವಪ್ರಯೋಜನವನ್ನು ಚಿಂತಿಸುವುದಲ್ಲ, ಕೇರ್ಲೆಸ್ನೆಸ್ ಅಲ್ಲ ಅದು. ನಿಮ್ಮ ಬಗ್ಗೆ ಆ ಪ್ರೀತಿ ನಿಮ್ಮ ಬಗ್ಗೆ ಕಾಳಜಿ ಮಾಡ್ತದೆ. ಅಂಥ ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಕ್ಯದಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ. ಪ್ರೀತಿಯು ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಈ ಪ್ರೀತಿ ಎಲ್ಲಿಂದ ಬರ್ತದೆ? ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಇಂಗ್ಲಿಷಲ್ಲಿ ನೋಡಿ, ಲವ್ ನೆವರ್ ಎಂಡ್ಸ್. ಬಿದ್ದು ಹೋಗುವುದಿಲ್ಲ. ಎಂಡ್ಸ್ ಅಂತಂದರೆ ಅದಕ್ಕೆ ಮಿತಿನೇ ಇಲ್ಲ. ದೇರ್ ಇಸ್ ನೋ ಲಿಮಿಟ್, ದೇರ್ ಇಸ್ ನೋ ಎಂಡ್ ಟು ಇಟ್. ಲವ್ ನೆವರ್ ಎಂಡ್ಸ್. ಇಟ್ ಈಸ್ ಅ ಕಂಟಿನ್ಯೂಸ್. 4 ದಿವಸ ನೀವು ಪ್ರೀತಿ ಮಾಡಿ ಇನ್ನೊಬ್ಬರ ಹತ್ರ ಅವನ ದೋಸ್ತಿ ಕಟ್ಟು. ಅದು ದೇವರಿಂದ ಬಂದ ಪ್ರೀತಿ ಅಲ್ಲ. ಅದು 4 ದಿವಸ ಪ್ರೀತಿ ಮಾಡಿದೆ, ಇನ್ನೊಂದು ದಿವಸ ಏನೋ ಮಾಡಿದ ಅಂತ ಬಿಟ್ಟು ಅವ್ನು ಬಿಟ್ಟು ಇನ್ನೊಬ್ಬನ ಜೊತೆಗೆ ಬೆಂಚ್ ಚೇಂಜ್ ಹಾಕೊಂತಿರ್ತದೆ. ನೋಡೋರ್ಗೂ ಗೊತ್ತಾಗ್ತದೆ ಏನಾಗೈತಿ ಇಬ್ರು ನಡಕ್ಕಂತೆ. ಹೌದಾ? ದೇವರ ಪ್ರೀತಿ ಆ ರೀತಿ ಇರುವುದಿಲ್ಲ. ಹೌದಾ? ಅದು ಪವಿತ್ರಾತ್ಮನಿಂದ ಉಂಟಾಗುವ ಪ್ರೀತಿ. ಇದನ್ನು ನಾವು ಹುಟ್ಟಿಸ್ಕೊಳ್ಳಿಕ್ಕಾಗ್ತದ? ನಮ್ಮ ಮನುಷ್ಯನಿಗೆ ಸ್ವಂತ ಬಲ ಉಂಟಾ? 4 ದಿವಸ ಆ್ಯಕ್ಟಿಂಗ್ ಮಾಡ್ತೀವಿ, 3ನೇ ದಿವಸ ಕುಡ್ಕೊಳ್ತು ಅಂತ ಹೇಳ್ತೀವಿ. ಭಾಳ ದಿನದ ಸೈಜ್ ನೋಡಾಗತ್ತೇನಿಂದ. ಹೌದಲ್ಲ? ಇದು ಮನುಷ್ಯನ ಸ್ವಭಾವ. 1 ದಿವಸ ಎದ್ದು ಕಪಾಳಿಗೆ ಹೊಡೆದು ಬಿಡ್ತಾನೆ, 4 ದಿವಸ ಚಂದ ಮಾಡಿರ್ತಾನೆ, ಸಲಿಗೆ ಭಾಳ ಕೊಟ್ಟೆ ನಿನಗೆ, ಭಾಳ ತಲೆ ಮ್ಯಾಗ ಕುಂದ್ರಾಗತ್ತಿ. ಹೌದಾ? ಆ ರೀತಿ ಇರೋದಿಲ್ಲ. ದೇವರಿಂದ ಬರುವಂಥ ಪ್ರೀತಿ, ಆ ರೀತಿ ಪವಿತ್ರಾತ್ಮನಿಂದ ಉಂಟಾಗುವ ಪ್ರೀತಿ 4 ದಿವಸದಲ್ಲ, ಅದು ಶಾಶ್ವತವಾದದ್ದು. ಭಾಳ ಗಂಭೀರ ವಿಷಯ ಮಾತಾಡತ್ತೇನೆ. ದೇವರು ಭಾಳ ಗಂಭೀರ ವಿಷಯಗಳನ್ನು ನಮ್ಗೆ ತಿಳಿಸ್ತಾ ಇದ್ದಾನೆ. ಯಾಕಂದರೆ ಇದನ್ನು ನಾವು ಮಾಡಲಿಲ್ಲ ಅಂದರೆ, ಪ್ರೀತಿ ಇಲ್ಲ ಅಂತಂದರೆ ಎಲ್ಲಿಗೆ ಹೋಗ್ತೇವೆ? ಮತ್ತು ಇದು ಒಂದು ಸಾಧನ ಕೂಡ ನಮಗೆ. ಇಟ್ಸ್ ಎ ಟೂಲ್. ಆತ್ಮಗಳನ್ನು ಪರೀಕ್ಷಿಸಿರಿ. ನಾವು ಎಷ್ಟೋ ಸತಿ ನನಗೇನು ಗೊತ್ತೋ ವಿಶ್ವಾಸಿ ಅಂತ ಹೇಳ್ಬಿಟ್ಟು ನಾ ಎಲ್ಲ ಕಳ್ಕೊಂಡೆ. ಸೇವಕರನ್ನಾಗಲಿ ಸಭೆಯಲ್ಲಿರುವಂಥ ವಿಶ್ವಾಸಿಗಳನ್ನಾಗಲಿ ಗುರುತಿಸ್ಕೊಳ್ಳಿಕ್ಕೆ ಫಲಗಳಿಂದ ಗುರುತಿಸ್ಕೊಳ್ರಿ ಅಂತಾನೆ. ಎಲ್ಲರಿಗೂ ಅನ್ವಯಿಸ್ತದೆ. ಈ ಫಲನೇ ಇಲ್ಲ ಅಂತಂದರೆ ಅವನು ಯಾರು ನಿನಗೆ ಅನ್ಯ ಇದ್ದಂಗೆ. ಕೇರ್ಫುಲ್ ಆಗಿರಬೇಕು. ಹೌದಾ? ಸಭೆಯಲ್ಲಿ ಸುಳ್ಳು ಸಹೋದರರು ಇದ್ರಂತ ಪೌಲ ಬರೆದಿದ್ದಾನೆ. ಕ್ರಿಸ್ತ ವಿರೋಧಿ ಎಲ್ಲಿಂದ ಹೇಳ್ತಾನೆ? ಸಭೆಯಿಂದ ಹೇಳ್ತಾನೆ. ಅದಕ್ಕೆ ಫಲ ನೋಡೋದು ಅವಶ್ಯಕತೆ ಇದೆ. ಭಾಳ ಗಂಭೀರ ವಿಷಯ ಕಲಿತಾ ಇದ್ದೇವೆ ನಾವು. ಸೈತಾನ ನಮ್ಮಿಂದ ದೂರ ಇಲ್ಲ. ನಾವು ತಿಳ್ಕೋದೇವೆ ಸೈತಾನ ದೇವ್ರ ಸಭೆಗೆ ಬೆಂಕಿ ಇರ್ತದೆ ಅಲ್ಲಿ. ನಮ್ಮಲ್ಲಿ ಇರಬೇಕು ಬೆಂಕಿ. ನಮ್ಮಲ್ಲಿ ಬೆಂಕಿ ಇದ್ರೆ ಒಳಗೆ ಬೆಂಕಿ ಇರ್ತದೆ. ಹೌದಾ? ನಮ್ಮಲ್ಲಿ ಬೆಂಕಿ ಇಲ್ಲ ಅಂದರೆ ಸೈತಾನ ಬಾಜುಕ ಕುಂತಿರ್ತಾನೆ. ಹೌದಾ? ನಾವು ಹೇಳ್ತಾ ವಚನದ ಜೊತೆಯಲ್ಲಿದ್ದೇನಾ? ದೀಸ್ ಆರ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ದಿಸ್ ಇಸ್ ದ ಅಗಾಪೆ ಲವ್. ಯೇಸು ಸ್ವಾಮಿ ಮಾಡಿದಂಥ ಅನ್ಕಂಡೀಷ್ನಲ್ ಲವ್. ಅದಕ್ಕೆ ಕಂಡೀಷನ್ ಇರೋದಿಲ್ಲ. ನಾವು ನೋಡ್ತೀವಲ್ಲ, ಏನಾದ್ರು ತೊಗೋಬೇಕಾದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತೇಳಿ. ಆಮೇಲೆ ಹೇಳ್ತಾರೆ
ಇದನ್ನು ಮಾಡಿದರೆ ಇದು ಸಿಗ್ತದೆ ನಿನಗೆ. ಅಲ್ಲಿ ಬರ್ತೀವಲ್ಲ, ಓದಿಲ್ಲ, ಪ್ರೀತಿಯಲ್ಲಿ ಕಂಡೀಷನ್ ಇರೋದಿಲ್ಲ. ಅದು ಪರಿಪೂರ್ಣವಾದ ಪ್ರೀತಿ, ಯೇಸು ಸ್ವಾಮಿ ಮಾಡಿದಂಥ ಪ್ರೀತಿ ಅದು. ಆ ಪ್ರೀತಿ ತಂತಾನೇ ಬರೋದಿಲ್ಲ ನಮಗೆ. ಅದಕ್ಕೆ ಪವಿತ್ರಾತ್ಮನು ಅದಕ್ಕೆ ಹೇಳ್ತಾನೆ, ನಾವು ಹೊಸದಾಗಿ ಹುಟ್ಟಿದಾಗ ದೇವರ ವಾಕ್ಯವೆಂಬ ಬೀಜದಿಂದ ವಿ ಆರ್ ಬಾರ್ನ್ ಆಫ್ ದ ಸೀಡ್, ಲಿವಿಂಗ್ ವರ್ಡ್ ಆಫ್ ಗಾಡ್. ವೆನ್ ದ ಲಿವಿಂಗ್ ವರ್ಡ್, ವಚನಗಳ ಗುಡಾರ್ಥಗಳು ನಾವು ಗ್ರಹಿಸ್ಕೊಳ್ತೇವೆ, ಆ ಸಜೀವ ವಾಕ್ಯಗಳು ನಮ್ಮನ್ನು ಹೊಸದಾಗಿ ಹುಟ್ಟಿಸ್ತವೆ. ಆಮೇನ್. ಸೊ ಇಟ್ ಈಸ್ ನಾಟ್ ಅ ಒನ್ ಡೇ ಪ್ರೊಸೆಸ್. ಯು ಕೆನಾಟ್ ಬಿ ಬಾರ್ನ್ ಇನ್ ಒನ್ ಡೇ ಇನ್ ಒನ್ ಡೇ. ಯು ಕೆನಾಟ್ ಬಾರ್ನ್ ಅಗೇನ್ ಇನ್ ಒನ್ ಡೇ. ಒಂದೇ ದಿವಸದಲ್ಲಿ ಹೊಸದಾಗಿ ಹುಡ್ತೀವ? ಅದು ದೇವರ ವಾಕ್ಯವೆಂಬ ಸಭೆ ಹೇಗೆ ಹುಡ್ತದೆ? ಸಭೆ ಪರಿಶುದ್ಧ ಹೆಂಗಾಗ್ತದೆ? ದೇವರ ವಾಕ್ಯವೆಂಬ ಜಲಸ್ನಾನದಿಂದ ನಾವು, ಜಲಸ್ನಾನದ ಇಟ್ಸ್ ಅ ವಾಟರ್. ವಿ ಆರ್ ವಾಶ್ಡ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಾವು ಶುದ್ಧ ಆಗ್ತೇವೆ ಅಂತ ಯೇಸು ಸ್ವಾಮಿ ಹೇಳಿದಾನ? He has talked about it. As we listen to the word of God, we are cleansing ourselves. ನಾವು ನಮ್ಮನ್ನು ಜಲಸ್ನಾನದಿಂದ ಶುದ್ಧೀಕರಿಸಲ್ಪಡ್ತೇವೆ. ಅದು ಶುದ್ಧಿ ಹೊಂತ ಒಂದು ದಿವಸ ದೇವರ ಆತ್ಮನನ್ನು ನಾವು ಹೊಂದಿಕೊಳ್ತೇವೆ. ಆಮೇನ್. ಆಗ ಏನಾಗ್ತದೆ? ಅವರ್ ನೇಚರ್ ವಿಲ್ ಚೇಂಜ್. ನಮ್ಮ ಸ್ವಭಾವಗಳು ಬದಲಾವಣೆ ಆಗ್ತವೆ. ನಾವು ತೀತನ ಪತ್ರಿಕೆ 3ನೇ ಅಧ್ಯಾಯ 3, 4, 5, ತೀತನ ಪತ್ರಿಕೆ, ಟೈಟಸ್ 3ನೇ ಅಧ್ಯಾಯ 3, 4, 5 ವಚನ. ನಮ್ಮ ಹಳೆ ಸ್ವಭಾವದನ್ನು ನೆನಪು ತರ್ತಾ ಇದ್ದಾನೆ ಪೌಲ. ಭಾಳ ಇಷ್ಟ ಅವನಿಗೆ. ಓದುವ. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯೋರು, ಹೊಟ್ಟೆ ಕಿಚ್ಚಲ್ಲಿ ಸಮಯ ಕಳೆಯೋರು, ಅಸಹ್ಯರು. ಇದು ಹಿಂದಿನ ಸ್ವಭಾವ ನಮ್ಮದು. ಹೊಸದಾಗಿ ಹುಟ್ಟೋಕ್ಕಿಂತ ಮುಂಚೆ ಇದ್ದಂಥ ಸ್ವಭಾವಗಳು. ಅಸಹ್ಯರು, ಒಬ್ಬರೊಬ್ಬರನ್ನ ಹಗೆ ಮಾಡೋರು ಆಗಿದ್ದೆವು. ಆದರೆ ನಮ್ಮ ರಕ್ಷಕನಾದ ದೇವರ ದಯವು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ, ಅಂದರೆ ವಾಕ್ಯದ ಸ್ನಾನ, ಜಲಸ್ನಾನ, ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಈಗ ಪ್ರತಿಯೊಬ್ಬರಿಗೆ ಇದು ಎಲ್ಲರಿಗೂ ಅನ್ವಯಿಸ್ತದೆ. ಮೊದಲು ಬೋಧಕನಿಗೆ, ಆಮೇಲೆ ಕೇಳೋರಿಗೆ. ನಾವೇ ಪರೀಕ್ಷೆ ಮಾಡ್ಕೋಬೇಕು, ನಮ್ಮ ಸ್ವಭಾವಗಳು ಬದಲಾವಣೆ ಆಗಿದ್ದಾವ ಅಥವಾ ಇನ್ನೂ ಮೊನ್ನೆ ಅಲ್ಲಿ ಕೊಟ್ಟಾನಲ್ಲ ಅವೆಲ್ಲ ಸ್ವಭಾವಗಳು ಅದಾವ, ಅಥವಾ ಅದನ್ನು ಬಿಟ್ಟು ಹೊಸ ನೂತನ ಸ್ವಭಾವಗಳನ್ನು ಹೊಂದ್ಕೊಂಡಿದ್ದೇವ? ನಾವೇ ಪರೀಕ್ಷೆ ಮಾಡೋದು ಒಳ್ಳೆಯದಲ್ಲ. ಇದು ಪವಿತ್ರ ಆತ್ಮನು ಮಾಡುವುದು. ಹೂ ಡಸ್ ಇಟ್? ಹೂ ವಿಲ್ ಚೇಂಜ್ ಅವರ್ ನೇಚರ್? ಬಟ್ ವೆನ್ ದ ಗುಡ್ನೆಸ್ ಆ್ಯಂಡ್ ದ ಲವಿಂಗ್ ಕೈಂಡ್ನೆಸ್ ಆಫ್ ಗಾಡ್, ವರ್ಸ್ 4, But when the goodness and the loving kindness of God our Savior appeared, He saved us not because of the works done by us in righteousness, but according to His own mercy, by the washing of regeneration and renewal of the Holy Spirit. Renew ಮಾಡ್ತದೆ. Holy Spirit renews our spirit. Our spirit requires a regeneration. Our spirit requires the renewal. ಮನೆ ರಿನ್ಯೂ ಮಾಡ್ತಿರಲ್ಲ, ಹಳೆ ಸಿಮೆಂಟು ಎಲ್ಲ ಒಡೆದು ಹೊಸದಾಗಿ ನಾವು ಮಾಡ್ತೀರಿ. ನವೀಕರಿಸೋದು. ರಿನ್ಯೂವಲ್ ಅಂದ್ರೇನು? ನವೀಕರಿಸೋದು. ಪವಿತ್ರ ಆತ್ಮನು ನಮ್ಮ ಆತ್ಮವನ್ನು ನವೀಕರಿಸ್ತಾನೆ. ಅದು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬಂದಿಲ್ಲ. by the washing of regeneration and renewal of the Holy Spirit, whom He poured out on us richly through Jesus Christ our Savior, so that
being justified by His grace, we might become heirs according to the hope of eternal life. When we receive something, the Holy Spirit has to do. ನಾವು ಹೊಸದಾಗಿ ಹುಟ್ಟಬೇಕು, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕಾದರೆ ಪವಿತ್ರಾತ್ಮನು ನಮಗೇನೋ ಮಾಡಬೇಕಾಗ್ತದೆ, ರಿಪೇರಿ ಮಾಡಬೇಕು. ಅವನು, ನಾ ಹೇಳಿದ ಅರ್ಥ ಆಯ್ತಾ? ವಚನ ಕೇಳ್ತಾ ಇದ್ದೀರಾ? ಪವಿತ್ರಾತ್ಮನು ನಮ್ಮನ್ನು ರಿಪೇರಿ ಮಾಡ್ತಾನೆ. ಅದಕ್ಕೆ ನಾವು ಸ್ಪಂದಿಸಬೇಕು. ಆಗ ನಮ್ಮಲ್ಲಿ ನೂತನ ಸ್ವಭಾವಗಳು ಉಂಟು ಮಾಡ್ತವೆ. ಏನೇನು ಮಾಡ್ತಾನೆ? ಪವಿತ್ರಾತ್ಮನು ನಮ್ಮನ್ನು ಹೊಸದಾಗಿ, ನಮ್ಮ ಆತ್ಮವನ್ನು ನವೀಕರಿಸ್ತಾನೆ, ನಮ್ಮಲ್ಲಿ ನಮ್ಮ ಸ್ವಭಾವಗಳನ್ನು ಬದಲಾಯಿಸ್ತಾನೆ, ದೇವರ ಪ್ರೀತಿ ರಸವನ್ನು ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಸುರಿತಾನೆ. ಆಗ ನಾವು ಹೊಸದಾಗಿ ಹುಡ್ತೇವೆ. ಆಗ ನಮಗೆ ಅದು 13ನೇ ಅಧ್ಯಾಯದಲ್ಲಿ ಓದಿದಂಥ ಫಲಗಳು ಕಂಡು ಬರ್ತವೆ. ಇಲ್ಲ ಅಂತಂದರೆ ಹಿಂಗೆ ಸಾಯ್ತೇವೆ ನಾವು. ಆಗೋದಿಲ್ಲ ಬಿಡಪ್ಪ, ನಮಗೆ ಆಗೋದಿಲ್ಲ. ನಮಗೆ ನಮ್ಮಷ್ಟಕ್ಕೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಷ್ಟಕ್ಕೆ ನಾವೇ ಕ್ರಿಸ್ತನಂತೆ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮನಿಗೆ ನಾವು ಸ್ಪಂದಿಸಬೇಕು. ಪವಿತ್ರಾತ್ಮನನ್ನು ದುಃಖಿಸೋದು, ಆತನನ್ನು ಎದುರಿಸೋದು. ಪವಿತ್ರಾತ್ಮನನ್ನು ಹೀನೈಸಬೇಡ, ದುಃಖಿಸಬೇಡ, ನಂದಿಸಬೇಡ ಅಂತ ಹೇಳ್ದಾನೆ. ಸುಳ್ಳು ಹೇಳಿದಾನ? ಕೆಲಸ ಇಲ್ಲ ಬರೇಕ. ಎಂಥ ಕಷ್ಟದ ಸಮಯದಲ್ಲಿ ಅವ್ರು ಬರೆದಿದ್ದಾರೆ. ಯಾವ ಪೆನ್ ಇಲ್ಲ, ಯಾವ ಪುಸ್ತಕ ಇಲ್ಲ. ಹಾಳಿ ಒಂದು ಬರಿಬೇಕಂತಂದರೆ ಒಂದು ದೊಡ್ಡ ಬೆಟ್ಟ, ಒಂದು 4 ಲೈನ್ ಬರಿಬೇಕಂದ್ರೆ ದೊಡ್ಡ ಬೆಟ್ಟ ಅವ್ರಿಗೆ. ಯಾಕೆಂದರೆ ಉಪಕರಣಗಳು ಇಲ್ಲ. ಆ ಸಮಯದಲ್ಲಿ ಟೆಕ್ನಾಲಜಿ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ದೀಪ ಹಚ್ಚಿ ಗವಿಗಳಲ್ಲಿ ಬರಿಬೇಕು. ಯಾವಾಗ ಯಾವ ಬಂದು ಹಿಡ್ಕೊಂಡು ಹೋಗ್ತಾನೆ, ಜೈಲಿಗೆ ಹಾಕ್ತಾನೆ, ಕೊರಡೆಗಳನ್ನು ಹೊಡಿತಾನೆ. ಎಷ್ಟು ಬಾರಿ? 5 ಬಾರಿ ಆತನು 39 ಏಟುಗಳನ್ನು ಹೊಡೆದಿದ್ದಾನೆ ಬಾಸುಂಡಿಗಳಿಂದ. ರೋಮನ್ ಸೈನಿಕರು ಆ ರೀತಿ ಹೊಡಿತಿದ್ರು, ಯಹೂದ್ಯರ ಇದ್ದದ್ದು. ಆತನು ಎಷ್ಟು ಬಾರಿ ಪೆಟ್ಟು ತಿಂದಿದ್ದಾನೆ, ಎಷ್ಟು ಬಾರಿ ಜೈಲಿಗೆ ಹೋಗಿದ್ದಾನೆ, ಎಲ್ಲವನ್ನೂ ಬರೆದಿದ್ದಾನೆ. ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅವ್ರು ನಡೆದಿದ್ರು. ವಚನ ನಾವು ಗ್ರಹಿಸದೇ ಇದ್ದರೆ ಸಭೆಗೆ ಬಂದೇ ಹೋದೆ ಹೊಸದಾಗಿ ಹುಡ್ತೇವಾ? ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ಹುಟ್ಟಲಿಲ್ಲ ಅಂತಂದರೆ ಒಳಗಡೆ ಯಾರಿಲ್ಲ? ಅದಕ್ಕೆ ಅಲ್ಲಿ ಹೇಳ್ತಾನೆ, ಪ್ರೀತಿ ಇಲ್ಲ ಅಂತಂದರೆ ನೀವು ಗಣಗಣಿಸುವ ಗಂಟಿ, ನೀವು ಬರೀ ಆವಾಜ್ ಮಾಡ್ತೀರಿ. ಅದರ ಅರ್ಥ ಏನು? ಬರೀ ಆವಾಜ್ ಮಾಡ್ತೀರಿ ನೀವು. ಸುಮ್ಮನೆ ಬರಲಿಲ್ಲ, ವ್ಯರ್ಥವಾಗಿ ಏನೂ ಬರಲಿಲ್ಲ ದೇವರು. ಇದು ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ನಾವು ಇದನ್ನು ಮಾಡಲಿಲ್ಲ, ಇದನ್ನು ಸಾಧನೆ ಮಾಡಲಿಲ್ಲ, ಇದನ್ನು ಗ್ರಹಿಸಲಿಲ್ಲ, ಇದನ್ನು ತಿಳ್ಕೊಳ್ಳಿಲ್ಲ, ಅದನ್ನು ಪಡ್ಕೊಳ್ಳಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ತೇವೆ? ನರಕಕ್ಕೆ ಹೋಗ್ತೇವೆ. ಸಭೆಗೆ ಹೋಗೋದ್ರಿಂದ ನಾವು ಸ್ವರ್ಗಕ್ಕೆ ಹೋಗ್ತೇವಾ? परमेश्वर का वचन को जानकर उस पर ध्यान करो. ಅದರ ರಹಸ್ಯಗಳನ್ನು ತಿಳ್ಕೊಡ್ರಿ, ಗೂಢಾರ್ಥಗಳನ್ನು ತಿಳ್ಕೊಡ್ರಿ. ಒಂದು ಸೊನ್ನೆ ಆದರೂ, ಒಂದು ಗುಡುಸಾದರೂ ಅಪೊಸ್ತಲರು ವ್ಯರ್ಥವಾಗಿ ಬರಲಿಲ್ಲ. ಈ ಸಮಯದಲ್ಲಿರುವಂಥ ಟೆಕ್ನಾಲಜಿ ಇದ್ದರೆ ದೊಡ್ಡ ಬೈಬಲ್ ಆಗ್ತಿತ್ತು. ಕಷ್ಟದ ಸಮಯದಲ್ಲಿ ಬರೆದಿದ್ದಾರೆ ಅವರು, ಆ ಕಷ್ಟದಿಂದ ಬರೆದಿದ್ದಾರೆ. ಅದಕ್ಕೆ ಯಾಕೆಂದರೆ ಅವ್ರ ದೃಷ್ಟಿಯಲ್ಲಿ ನಮಗೇನು ಬರೆದಿದ್ದಾರೆ ಅದು ಶ್ರೇಷ್ಠವಾದ ಜ್ಞಾನ, ದೇವರ ಜ್ಞಾನ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂಡು ಅದನ್ನು ಗುಪ್ತ ನಿಧಿಯಂತೆ ಹುಡುಕ್ತಾರೆ ಅವ್ರಿಗೆ ದೇವರು ಸಿಗ್ತಾನೆ, ಅವರಲ್ಲಿ ದೇವರು ವಾಸ ಮಾಡ್ತಾನೆ. ಯಥಾರ್ಥ ಮನಸ್ಸು ನೋಡ್ತಾ ಇದ್ದಾನೆ ದೇವರು. ನಮ್ಮ ಪರ್ಸನಾಲಿಟಿ ಅಲ್ಲ, ಮನುಷ್ಯನಲ್ಲ ದೇವರು. ಹೊರಗಡೆ ರೂಪ ನೋಡಿಕೊಂಡು ನಿಮ್ಮನ್ನು ದೇವರು ಮೆಚ್ಚುಗೆ ಪಡೋದಿಲ್ಲ. ನೀವೇನೇ ಮಾಡ್ಕೋರಿ, ನೀವು ಸೂಟ್ ಹಾಕಿರಿ, ಬೂಟ್ ಹಾಕಿರಿ, ಅಥವಾ ಯಾವುದೇ ಮೇಕಪ್ ಮಾಡ್ಕೋರಿ, ಯಾವ ಸೆಂಟ್ ಹೊಡೆದ್ರೂ ದೇವ್ರ ಹತ್ರ ಬರೋದಿಲ್ಲ. ದೇವ್ರು ಏನು ನೋಡ್ತಾನೆ? ಅಂತರಂಗವನ್ನು ಪರೀಕ್ಷಿಸಿ ಮಾಡ್ತಾನೆ. ಇದು ನಮ್ಮೆಲ್ಲರಿಗೂ ಬೇಕಾಗಿದೆ. ಸಭೆಯಲ್ಲಿದ್ದಂಥ ದೇವ್ರ ಜನರಲ್ಲಿ ಇರುವಂಥ ಎಲ್ಲರಿಗೂ ಬೇಕು. ಇದು ಅವಶ್ಯಕತೆನಾ? ನೋಡಿ, ಅಲ್ಲಿಗೆ ಹೋಗುವ. ರೋಮನ್ 5:5 ಏನು ಹೇಳ್ತದೆ ತಿಳಿದ್ರೆ? ಈ ವಚನ ಅಂಡರ್ಲೈನ್ ಎಲ್ಲಿ ಬರೆಸ್ಬೇಕು ನೀವೀಗ? ಈ ವಚನಗಳು ನಿಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಳ್ರಿ. ಪವಿತ್ರಾತ್ಮನು ನಿಮ್ಮನ್ನು ನವೀಕರಿಸ್ತಾನೆ, ನಿಮ್ಮನ್ನು ನೂತನ ಸ್ವಭಾವಗಳನ್ನು ನಿಮ್ಮಲ್ಲಿ ಹುಟ್ಟು ಮಾಡ್ತಾನೆ. ಆತನ ಜೊತೆಗೆ ನಾವು ಸ್ಪಂದಿಸ್ಬೇಕು. ಈಗ ಹಜಾಮ್ ಅಂಗಡಿಗೆ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ? ಹೋಗಿರ್ತೀರಿ. ಅಲ್ಲಿ ಕುಂತಾಗ ಅತ್ತಾಗ ಇತ್ತಾಗ ನೋಡ್ಕೊಂಡ್ರೆ ಏನಾಕೈತಿ? ನಾವು ದೊಡ್ಡವರದವೇ ಸ್ವಲ್ಪ ಬ್ರದರ್ ಅಲ್ಲ, ಹಿಲೋಮತ್ ಅಂತಾರೆ. ಸಣ್ಣ ಮಕ್ಕಳಿಗಾದ್ರೆ ಒಂದು ಕೊಡ್ತಾನ ಅವನು. ಅಪ್ಪ ಅತ್ತಾಗ ಹೋದಾಗ ಪಟ್ ಅಂತ ಕೊಟ್ಬಿಡ್ತಾನೆ, ಯಾಕೆ ಅಲ್ಲಾಡ್ತಿದ್ದಿ ಅಂತ. ಹೌದಾ?
ಹಾಗೆ ಪವಿತ್ರಾತ್ಮನು ನಿಮಗೆ ಕಾರ್ಯ ಮಾಡ್ಬೇಕಾದ್ರೆ ಆತನ ಜೊತೆಗೆ ಸ್ಪಂದಿಸ್ಬೇಕು. ಪವಿತ್ರಾತ್ಮನ ಜೊತೆಗೆ ಸ್ಪಂದನ ಬೇಕು. ಹೌದಾ? ಯಾಕೆಂದರೆ ಆತನು ನಮ್ಮನ್ನು ನವೀಕರಿಸ್ತಾ ಇದ್ದಾನೆ, ನಮ್ಮ ಸ್ವಭಾವಗಳನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಅದು ಪುಣ್ಯಕ್ರಿಯೆಗಳಿಂದಲ್ಲ ಅಂತ ಹೇಳ್ತಾನೆ. ನಾವು ಮಾಡುವ ಪುಣ್ಯಕ್ರಿಯೆಗಳಿಂದಲ್ಲ, ನಮ್ಮ ಒಳ್ಳೆತನದಿಂದಲ್ಲ, ದೇವರ ಕೃಪೆಯಿಂದ. ನೋಡಿ, ಕೃಪೆ ಅದು, ದೇವರ ಕೃಪೆ. ಹಾಡ್ತೀವಲ್ಲ, ಎಂಥ ಕೃಪೆ ಅದು, ಶ್ರೇಷ್ಠವಾದಂಥ ಕೃಪೆ. ಪರಲೋಕದ ದೇವರು ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧೀಕರಿಸ್ತಾ ಇದ್ದಾನೆ, ನಮ್ಮನ್ನು ನವೀಕರಿಸ್ತಾ ಇದ್ದಾನೆ, ನಮ್ಮಲ್ಲಿ ನೂತನ ಸ್ವಭಾವಗಳನ್ನು ಹುಟ್ಟು ಮಾಡ್ತಾ ಇದ್ದಾನೆ. ದೇವರ ಪ್ರೀತಿ ರಸವನ್ನು ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಸುರಿಸ್ಬೇಕಾದ್ರೆ ನಾವು ಅತ್ತಾಗಿತ್ತಾಗ ಮಂಗ್ಯಾತ್ಮಿಕತೆ ಮಾಡಿದರೆ ಬೀಳ್ತಾವೆ ನಮ್ಮನ್ನ. ಆಮೇಲೆ ದೇವ್ರು ಬಿಟ್ಟುಬಿಟ್ರೆ, ದೇವ್ರ ಕೈ ಬಿಟ್ಟರೆ ನರಕಕ್ಕೆ ಹೋಗ್ತೇವೆ ನಾವು. ಸಭೆಯಲ್ಲಿ ಇದ್ಕೊಂಡು ನರಕಕ್ಕೆ ಹೋಗ್ಬೋದು. ನಾವು ಸಭೆಯಲ್ಲಿ ಇದ್ದೇವೆ ಅಂತ ಹೇಳ್ಬಿಟ್ಟು ಭಾಳ ಜನ ತಿಳ್ಕೊಂಡಿದ್ದಾರೆ ನಮ್ಗೆ ಗ್ಯಾರಂಟಿಡ್ ನಮಗೆ ಅಂತ. ದ ಹೆವೆನ್ ಈಸ್ ನಾಟ್ ಗ್ಯಾರಂಟಿಡ್. ದೇರ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಕೋಆಪ್ರೇಟ್ ವಿತ್ ಗಾಡ್. ಹೌದಾ? ಎಲ್ಲಕ್ಕೆ ಮಾತಿಗೆ ಸೈತಾನ ಹಿಂಗೆ ಮಾಡಿಬಿಟ್ಟ. ಕೆಲವ್ರಿಗೆ ಅಭ್ಯಾಸ ಆಗಿರ್ತದೆ. ಇವತ್ತು ಹೊಂಟಿದ್ದ ಸೈತಾನ ಪ್ರೇರಣೆ ಮಾಡಿದ, ಹೋಗಿ ಕುಡಿದ್ಬಿಟ್ಟೆ. ಸೈತಾನನ್ನು ಯಾವಾಗ ಎದುರಿಸ್ತಿ, ಯಾವಾಗ ಬಿಟ್ಟು ಹೋಗ್ಕಾನ? ಯೇಸು ಸ್ವಾಮಿ ಬರೋವರೆಗೂ ಆವಾಗ ಇದನ್ನಪ್ಪ, ಸ್ವಾಮಿ ಬಂದಿದ್ದೆ, ಏನು ಮಾಡ್ತಿ? ಬೆಳಿಗ್ಗೆ ಬಂದ ಕೂಡ ಕಾಯ್ಕೊಂಡಿದ್ದ, ನೀವು ಹೋಗಿ ಕೊಟ್ಟಿಯಲ್ಲ. ಆದಾಮ ಹೇಳ್ತಾನೆ, ಆದಾಮ ದೇವ್ರಿಗೆ ಹೇಳ್ತಾನೆ, ನೀನು ಕೊಟ್ಟಿಯಲ್ಲ ನನಗೆ, ಅಕ್ಕಿ ನಂಗೆ ತಂದು ಕೊಟ್ರು. ಹೌದಾ? ಸಿ ದ ರೋಮನ್ 5:5. ನಂಬುವರಿಗೆ ರಕ್ಷಣೆ ತಪ್ಪುವುದಲ್ಲೇ ಒಂದು ಸಿದ್ಧಾಂತ. ಆ ರಕ್ಷಣೆಯ ನಿರೀಕ್ಷೆ ಯಾರಿಗೆ ಉಂಟು ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ದ ಸಾಲ್ವೇಷನ್ ಎಕ್ಸ್ಪೆಕ್ಟೇಷನ್, ದೋಸ್ ಹೂ ಅಬೌಟ್ ದ್ಯಾಟ್ ಈಸ್ ಟಾಕಿಂಗ್ ಅಬೌಟ್. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ, ನಮಗೆ ದಯಪಾಲಿಸಿದ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. When the Holy Spirit pours the God's love into our heart abundantly. Let's read in English. And hope does not put us to shame, because God's love has been poured into our hearts. God's love has been poured into our hearts through the Holy Spirit who has been given to us. Amen. We cannot love enemy. ವೈರಿಯನ್ನು ಪ್ರೀತಿಸುವಂಥ ಆಜ್ಞೆ ಕೊಟ್ಟಿದ್ದಾನೆ ದೇವರು. ಆ ಆಜ್ಞೆ ನಮಗೆ ನೆರವೇರಿಸ್ಲಿಕ್ಕೆ ಆಗ್ತದ? ನಮ್ಮಷ್ಟಕ್ಕೆ ನಮಗೆ ನೆರವೇರಿಸ್ಲಿಕ್ಕೆ ಆಗ್ತದ? ದೇವರ ಪ್ರೀತಿ ರಸವನ್ನು ಧಾರಾಳವಾಗಿ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಸುರಿದಾಗ ಮಾತ್ರ ನಾವು ವೈರಿಯನ್ನು ಪ್ರೀತಿಸ್ಲಿಕ್ಕೆ ಆಗ್ತದೆ. ನೋಡಿ, ಮೊದಲನೇ ಶತಮಾನದ ರಕ್ತಸಾಕ್ಷಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಡಿಯುವಂಥ ಸಮಯದಲ್ಲಿ ಪರಲೋಕದ ತಂದೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತಂದರೆ, ಸ್ವಾಮಿ ತಂದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಅರಿಯರು, ಅವರನ್ನು ಕ್ಷಮಿಸು. Am I right? They do not know what they are doing. Father, forgive them because they do not know what they are doing. When they were nailing him to the cross, ಯೇಸು ಸ್ವಾಮಿಗೆ ಶಿಲುಬೆಗೆ ಜಡಿಯುವಂಥ ಸಮಯದಲ್ಲಿ ಆತನು ಇದನ್ನು ಹೇಳ್ತಾ ಇದ್ದಾನೆ. ಅದೆಂಥ ಪ್ರೀತಿ! ದೇವರ ಪ್ರೀತಿ ಅದು. ಅದೇ ಪ್ರೀತಿ ದೇವರು ನಮ್ಮ ಹೃದಯದಲ್ಲಿ ಸುರಿಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ಕೊಟ್ಟಿರ್ತಾನೆ. ದೇವರು ಅದನ್ನು ಮಾಡ್ಬೇಕಾದ್ರೆ ನಾವು ತಿರುಗಿ ಡಬ್ಬು ಹೊಡೆದ್ರೆ, ದೇವರು ಸುರಿಲಿಕ್ಕೆ ಬಂದಾಗ ನಾವು ಡಬ್ ಮಲಗಿದ್ರೆ ಹೆಂಗೆ? ಆರ್ ಯು ಗೆಟಿಂಗ್ ದಿಸ್? ಗಂಭೀರವಾದಂಥ ವಿಷಯಗಳು. ಡಿಡ್ ಯು ಗೆಟ್ ಸಿಸ್ಟರ್? God's love has been poured into our spirit, into our hearts by the Holy Spirit. And then we can love actually the way Jesus loved. ಇದು ಒಬ್ಬನಲ್ಲಿ ಪವಿತ್ರಾತ್ಮ ಇದ್ದಾಗ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಇನ್ನೊಬ್ಬರಿಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಹೇಳಿದಲ್ಲ, 2 ನಿಮಿಷ, 2 ದಿವಸ, 3ನೇ ದಿವಸ ಭಾಳ ಹತ್ತಲೇ ನಿಂದ ಸಗಲಿ ನೋಡಾಕತ್ತೇನೆ ಅಂತೇಳಿ ಎದ್ದು ಕಟ್ಟದ ಬಿಡ್ತಾನ. ಸಲಿಗೆ ಕೊಟ್ಟ ತಲೆ ಮ್ಯಾಗ ಕುಂತಿಟ್ಟು ಒಗ್ಯಾಕಾಯ್ತಿ ಮಗನ ಅಂತ ಹೇಳ್ಬಿಟ್ಟು ಹೊಡೆದು ಬಿಡ್ತಾನೆ. ಯಾಕೆಂದರೆ ಅವನಲ್ಲಿ ದೇವರ ಪ್ರೀತಿ ರಸ ಸುರಿಲಿಲ್ಲ.
ನಾಳಿದ್ದು ಅರ್ಥ ಆಗ್ತದ? ಭಾಳ ಗಂಭೀರ ವಿಷಯಗಳನ್ನು ದೇವ್ರು ಮಾತಾಡ್ತಾ ಇದ್ದಾನೆ, ಎಲ್ಲರೂ ತಿಳ್ಕೊಬೇಕು. ಯಾಕಂದರೆ ಇದನ್ನೆಲ್ಲ ನಾವು, ಯಾಕಂದರೆ ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ಪವಿತ್ರಾತ್ಮನನ್ನು ಹೊಂದ್ಕೋಬೇಕು. ಇದು ಪವಿತ್ರಾತ್ಮನ ಹೊಂದ್ಕೊಳ್ಳುವಂಥ ಮಾರ್ಗ ಅಷ್ಟೇ ಅಲ್ಲದೆ ನಮ್ಮನ್ನು दुर्बोधकों को पहचानना ना, फल देखना है, कैसा फल? ಪವಿತ್ರಾತ್ಮನ ಫಲಗಳು ನಾವು ಕಂಡು ಬರಬೇಕು. ದೇವರು ಯಾವುದೇ ವ್ಯರ್ಥವಾಗಿ ಬರಲಿಲ್ಲ. ಅದಕ್ಕೆ ಆ ವಚನ ನೋಡುವ, 2 ಕೊರಿಂಥಿಯನ್ 6:14-18. ಸಿಸ್ಟರ್, ಯುವರ್ ಕ್ವಶನ್ ಇಸ್ ಆನ್ಸರ್ಡ್ ಇನ್ ದಿಸ್ 2 ಕೊರಿಂಥಿಯನ್ 6 ಚಾಪ್ಟರ್. I think already you have covered your answer. When God pours His love into your heart through the Holy Spirit, you can love your enemy. ಈಗ ಮೊದಲನೇ ರಕ್ತಸಾಕ್ಷಿಯಾದ ಸ್ತೇಫನನು, ಆತನು ಏನು ಹೇಳಿದ? ತನ್ನ ಪ್ರಾಣ ಬಿಡುಕ್ಕಿಂತ he is about to die. Stephen was about to die. He knows that he is going to die. Then he prayed. He saw the vision. ಏನು ಪ್ರಾರ್ಥನೆ ಮಾಡಿದ? ಈ ಪಾಪಗಳನ್ನು, ನನಗೆ ಕೊಲ್ಲುವಂಥ ಪಾಪವನ್ನು ಅವ್ರ ಮೇಲೆ ಹಾಕಬೇಡ ಅಂತ ಹೇಳ್ತಾ ಇದ್ದಾನೆ. ಯಾರ ಸ್ವಭಾವ ಅದು? ಕ್ರಿಸ್ತನ ಸ್ವಭಾವ. You cannot be a Christian unless you receive that, unless you change in that way. ಆ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಕ್ರೈಸ್ತರೇ ಅಲ್ಲ. ಯಾಕೆಂದ್ರೆ ನಮಗೆ ಏನು ಪವಿತ್ರಾತ್ಮನವ್ರಿಗೆ ಬಂದೇ ಇಲ್ಲ, ವಾಪಸ್ ಹೋಗ್ಕನ. ನಾ ಹೇಳಿದ ಅರ್ಥ ಆಯ್ತಾ? ಎಲ್ಲರಿಗೂ ಅನ್ವಯಿಸ್ತದೆ. ಇದನ್ನು ಪ್ರತಿಯೊಬ್ಬರು ಪಡ್ಕೋಬೇಕು. ನಾನು ಎಷ್ಟೋ ಬಾರಿ ಇದನ್ನು ಹೇಳಿದ್ದೇನೆ, ಎಚ್ಚರಿಸಿದ್ದೇನೆ. ದೇವರಾತ್ಮನನ್ನು ಹೊಂದ್ಕೊಂಡೆ ನೀವು ಜಯ ಹೊಂದೋದಿಲ್ಲ. ಅನ್ಲೆಸ್ ಯು ಆರ್ ಬಾರ್ನ್ ಅಗೇನ್, ಯು ಕೆನಾಟ್ ಫೈಟ್ ದ ಡೆವಿಲ್. ನೀವು ಹೊಸದಾಗಿ ಹುಟ್ಟದೇ ಇದ್ದರೆ ಸೈತಾನಗೆ ಜಯಿಸ್ಲಿಕ್ಕೆ ಆಗೋದಿಲ್ಲ. ವಚನಗಳು ಸ್ಪಷ್ಟ ಇದ್ದಾವೆ. ದೇವರಿಂದ ಹುಟ್ಟಿದವನು ಪಾಪ ಮಾಡೋನು, ಯಾಕೆಂದರೆ ದೇವರ ಜೀವವು ಆತನಲ್ಲಿ. ದ ಸೀಡ್, ಗಾಡ್ ಸೀಡ್ ಅಬೈಡ್ಸ್ ಇನ್ ಹಿಮ್. ಕ್ರಿಸ್ತನೇ ಅವನಲ್ಲಿ ನೆಲೆಗೊಳ್ತಾನೆ. ದೆನ್ ದ ಡೆವಿಲ್ ಕ್ಯಾನಾಟ್ ಟಚ್ ಹಿಮ್. ಕೆಡುಕನ್ನು ಮುಟ್ಟುವುದಿಲ್ಲ, ಕೆಡುಕನ್ನು ಹಿಡಿಯುವುದಿಲ್ಲ. ಯುದ್ಧದಲ್ಲಿ ಆವಾಗ ಜಯಿಸ್ತೇವೆ. ಕ್ರೈಸ್ತರ ಯುದ್ಧ ಏನು? ಕರ್ತನನ್ನು ಹೊಂದ್ಕೊಳ್ಳದೆ, ಹೊಸದಾಗಿ ಹುಟ್ಟದೆ, ದೇವರ ರಾಜ್ಯದಲ್ಲಿ ಎಂಟ್ರಿ ಹೊಡೆಯದೆ, ವಿದೌಟ್ getting into the word kingdom of God, how can you fight? He will easily defeat you. ನಾಯಿ ಹೊಡೆದಂಗೆ ಹೊಡೆದು ಬಿಡ್ತಾನೆ. ಸೈತಾನ ಪ್ರಬಲ ವೈರಿ. ದೇವರಾತ್ಮನು ಹೊಂದ್ಕೊಂಡಾಗ ಅವನು ನಿರ್ಬಲನಾಗ್ತಾನೆ. ಆರ್ ಯು ಅಂಡರ್ಸ್ಟ್ಯಾಂಡ್? ನಿಮ್ಮನ್ನು ನೋಡ್ಕೊಂಡು ಹೆದರುವುದಿಲ್ಲ ಅವನು. ನಿಮ್ಮಲ್ಲಿರುವಂಥ ಪವಿತ್ರಾತ್ಮನನ್ನು ನೋಡ್ತಾನೆ ಅವನು. ಪವಿತ್ರಾತ್ಮನ ನೋಡಿ ಭಯಪಡ್ತಾನೆ. ನೋಡಿ, ಯೇಸುವಿನ ನಾಮದಲ್ಲಿ ಸಾಮರ್ಥ್ಯ ಉಂಟು. ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ಮೆನಿ ವಿಲ್ ಸೇ ಇನ್ ದೋಸ್ ಡೇಸ್, ಲಾರ್ಡ್ ಲಾರ್ಡ್, ಡಿಡ್ ವಿ ನಾಟ್ ಕಾಸ್ಟ್ ಔಟ್ ದ ಇವಿಲ್ ಸ್ಪಿರಿಟ್? ವಿ ಫೈನ್ ದಟ್ಸ್ ಬಿಕಾಸ್ ಆಫ್ ಮೈ ನೇಮ್. ಯೇಸು ಸ್ವಾಮಿ ಏನು ಹೇಳ್ತಾನೆ? ನನ್ನ ಹೆಸರಿನ ನಿಮಿತ್ತ ಸೈತಾನ ಹೆದರಿದ ನನಗೆ. ಧರ್ಮವನ್ನು ಮೀರಿ ನಡೆಯವರೇ, ನಾನು ನಿನ್ನ ಗುರುತನ್ನು ಕಾಣೆನು. ಐ ಡೋಂಟ್ ನೋ ಹೂ ಯು ಆರ್. ದೇ ಹ್ಯಾವ್ ಡನ್ ಆಲ್ ಮಿರಾಕಲ್ಸ್. ಅದ್ಭುತಗಳು, ದೆವ್ವ ಬಿಡಿಸೋದು ಮುಖ್ಯವಲ್ಲ. ಏನು ಮುಖ್ಯ? ಹೊಸದಾಗಿ ಹುಟ್ಟೋದು ಮುಖ್ಯ. ಪಾಪರಹಿತ ಜೀವಿಸುವುದು ಮುಖ್ಯ. ಕ್ರಿಸ್ತನ ಪ್ರೀತಿಯಿಂದ ಜೀವಿಸೋದು, ನೂತನ ಸ್ವಭಾವಗಳನ್ನು ಹುಟ್ಟೋದು. ಆ ಫಲಗಳು, ಪವಿತ್ರಾತ್ಮನ ಫಲಗಳು ನಿಮ್ಮಲ್ಲಿ ಇಲ್ಲ ಅಂದರೆ ವ್ಯರ್ಥ. ನೀವು ಏನೇ ಕೊಚ್ಕೊಂಡ್ರು ವ್ಯರ್ಥ. ಎವ್ರಿ ಒನ್ ಶುಡ್ ಟ್ರೈ ಹಾರ್ಡ್ ಫಾರ್ ದಿಸ್. ಅದಕ್ಕೆ ವೈ ಜೀಸಸ್ ಸೆಡ್, ನ್ಯಾರೋ ಇಸ್ ದ ವೇ, ಡಿಫಿಕಲ್ಟ್ ಇಸ್ ದ ವೇ. ಮಾರ್ಗ ಇಕ್ಕಟ್ಟು, ಬಿಕ್ಕಟ್ಟು, ಕೇವಲ ಸ್ವಲ್ಪ ಜನ ಅದನ್ನು ಕಂಡುಕೊಳ್ತಾರೆ. ಹುಡುಗಾಟನ? ದೇವ್ರ ರಾಜ್ಯದಲ್ಲಿ ಸೇರೋದು ಹುಡುಗಾಟನ? ಜಾತ್ರೆ ಅಲ್ಲದು. ಚಿಕ್ಕ ಹಿಂಡೆ, ಭಯಪಡಬೇಡ. ಲಿಟಲ್ ಫಾಕ್ಸ್, ಡು ನಾಟ್ ಬಿ ಅಫ್ರೇಡ್. ಇಟ್ ಈಸ್ ಅ ಫಾದರ್ಸ್ ವಿಲ್ ಟು ಗಿವ್ ಯು ದ ಕಿಂಗ್ಡಮ್ ಆಫ್ ಗಾಡ್. ವಿ ಆರ್ ಗೋಯಿಂಗ್ ಟು ರೂಲ್ ವಿತ್ ಜೀಸಸ್ ಫಾರ್ 1000 years. 1000 ವರ್ಷ ಕ್ರಿಸ್ತನ ಜೊತೆಗೆ ನೀವು ಆಳಬೇಕು ಅಂತಂದರೆ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿಬೇಕು.
ಭಾಳ ಜನ ರಕ್ಷಣೆ ಹೊಂದಿಲ್ಲ. ಸಭೆಗಳಲ್ಲಿ ಭಾಳ ಜನರು ನಿಜವಾದ ರಕ್ಷಣೆ ಹೊಂದಲಿಲ್ಲ. ಸಭೆ ನಿಮ್ಮನ್ನು ಪರಲೋಕಕ್ಕೆ ಒಯ್ಯುವುದಿಲ್ಲ, ನಿಮ್ಗೆ ಹೇಳ್ತೇನೆ. ಸೇವಕನೂ ನಿಮಗೆ ಒಯ್ಯುವುದಿಲ್ಲ. ನೀವು ಪ್ರಯಾಸ ಪಟ್ಟರೆ ಮಾತ್ರ, ನೀವು ಹೊಸದಾಗಿ ಹುಟ್ಟಿ ಪವಿತ್ರಾತ್ಮನನ್ನು ಹೊಂದ್ಕೊಂಡು ಪವಿತ್ರಾತ್ಮನಿಗೆ ಸ್ಪಂದಿಸಿ ನೂತನ ಸ್ವಭಾವಗಳನ್ನು ಉಂಟು ಮಾಡಿ ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿದರೆ ಮಾತ್ರ ಪರಲೋಕ ರಾಜ್ಯ ಸೇರ್ತೀರಿ. ಕೇಳ್ತಾ ಇದ್ದೀರಾ? ಪ್ರಯಾಸ ಉಂಟು ಇದರಲ್ಲಿ. ಬಹಳ ಗಂಭೀರವಾದಂಥ ವಿಷಯಗಳು ದೇವರು ಮಾತಾಡ್ತಾ ಇದ್ದಾನೆ. ಅದಕ್ಕೆ ತಿರುಗಿ ಅಲ್ಲಿ ಹೋಗುವ. ಇಲ್ಲಿ 6ನೇ ಅಧ್ಯಾಯ 2 ಕೊರಿಂಥಿಯನ್ಸ್ 6:14-18. ಕ್ರೈಸ್ತರು ಅನ್ಯ ಜನರ ಸಂಸರ್ಗದಿಂದ ಕೆಡಬಾರದು. The verse 14 says, do not be unequally yoked with unbelievers, those who do not believe in Christ the way we believe. Unbelievers ಅಂದ್ರೇನು? ನಾವು ನಂಬಿದಂತೆ ನಡೆದ. ಬೇರೆ ಸಭೆಯಲ್ಲಿ ಭಾಳ ಜನ ಇದ್ದಾರೆ, ನಾವು ನಂಬಿದಂಗೆ ಅವ್ರು ನಂಬೋದಿಲ್ಲ. ಅಂಥ ಸಜೀವ ವಾಕ್ಯಗಳು ಅವ್ರಿಗೆ ಬಿತ್ತಲ್ಪಡಲಿಲ್ಲ. ಅವರೆಲ್ಲ ನಮ್ಮ ದೃಷ್ಟಿಯಲ್ಲಿ ಯಾರು? ಜಾತ್ರೆನೂ ಮಾಡ್ತೇನೆ, ಸಭೆಗೂ ಬರ್ತೇನೆ. ಅವರು ಕ್ರೈಸ್ತರ? ದೇವರಾತ್ಮ ಅಂದ್ಕೊಂಡಿದ್ದಾರ? ಅವ್ರನ್ನ ಕ್ರೈಸ್ತರಂತೆ ಹೆಂಗೆ ಗುರುತಿಸ್ಕೋಬೇಕು? ಫಲಗಳಿಂದ ಗುರುತಿಸ್ಕೊಳ್ರಿ ಅವ್ರನ್ನ. ಆ ಫಲ ಇಲ್ಲದವ್ರು ಎಲ್ಲರೂ ಅನ್ಯಜನರೇ. ಪವಿತ್ರಾತ್ಮನ ಫಲ ಇಲ್ಲದವರು ಎಲ್ಲರೂ ಅನ್ಯಜನರೇ. ನಾವು ಕೂಡ. 14ನೇ ವಚನ, do not be unequally yoked with the unbelievers, for what partnership has righteousness with lawlessness, or what fellowship has light with darkness? What accord has Christ with Belial? Belial is a devil. Or what portion does a believer share with an unbeliever? What agreement has the temple of God with idols? For we are the temple of the living God. And God said, I will make a dwelling among them and walk among them. I will be their God and they shall be my people. Therefore, go out from their midst. ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರು. God is telling here, it's not human being. Therefore go, 17th verse says, therefore go out from their midst and be separate from them, says the Lord, and touch no unclean thing. Then I'll welcome you, and I will be the father to you, and you shall be the sons and daughters to me, says the Lord Almighty. Amen. Amen. See, you want the best from God. ದೇವರಿಂದ ಅತಿ ಒಳ್ಳೆಯದು ಪಡ್ಕೋಬೇಕಂದ್ರೆ ಇದನ್ನು ಮಾಡಲೇಬೇಕು. ನಿಮ್ಮ ಆತ್ಮಿಕ ಜೀವನಕ್ಕೆ ಅಡೆತಡೆ ಮಾಡುವಂಥ ಎಲ್ಲ ತಡೆಗೋಡೆಗಳನ್ನು ಕೆಡಬೇಕು. Yeah. But separate yourself. Because I'll tell you, God has called you. God has chosen you to save your family. When you go out from them, they miss you. Do you agree to this? ನಾವು ನಮ್ಮ ಪ್ರಿಯರನ್ನು, ನಮ್ಮ ಆತ್ಮೀಯರನ್ನು ನಾವು ಪ್ರತ್ಯೇಕಿಸಿಕೊಂಡಾಗ ಅವ್ರು ನಮ್ಮನ್ನು ಮಿಸ್ ಮಾಡ್ತಾರೋ ಇಲ್ಲ? ನಾವು ಕೂಡ ಮಿಸ್ ಮಾಡ್ತೇವೆ. ಅದು ಸಿಲುಬೆ ಅಂತ ಹೇಳ್ತಾನೆ ದೇವರು. ನಾವು ಹೊತ್ಕೊಳ್ಳುವಂಥ ಸಿಲುಬೆ, ದಟ್ ಈಸ್ ಅ ಕ್ರಾಸ್. ವಿ ಆರ್ ಕ್ಯಾರಿಂಗ್ ಇಟ್ ಬಿಕಾಸ್ ವಿ ಹ್ಯಾವ್ ದ್ಯಾಟ್. ಐ ಆಮ್ ಅವೇ ಫ್ರಮ್ ಮೈ ವೈಫ್, ಐ ಆಮ್ ಅವೇ ಫ್ರಮ್ ಮೈ ಚಿಲ್ಡ್ರನ್. ದಟ್ ಈಸ್ ದ ಕ್ರಾಸ್ ಐ ಆಮ್ ಕ್ಯಾರಿಂಗ್ ಟುಡೇ. If I don't do that, I will never know God, and they will also be destroyed. Even I will be destroyed. ಆ ಸಿಲುಬೆಯನ್ನು ನಾನು ಹೊತ್ತುಕೊಳ್ಳದೇ ಇದ್ದರೆ, ದೇವರು ನನ್ನ ಕುಟುಂಬ ರಕ್ಷಣೆಗೋಸ್ಕರ ನನ್ನನ್ನು ಆರಿಸ್ಕೊಂಡಿದ್ದಾನೆ. ನೋಹನೊಬ್ಬನೇ ನೀತಿವಂತನಾಗಿದ್ದರಿಂದ ಆತನ ಕುಟುಂಬದವರೆಲ್ಲರೂ ನಾವೇಳೆಗೆ ಸೇರು ಅಂತ ಹೇಳಿದ. ಬಾಕಿ ಮತ್ತೆ ಎಷ್ಟು ಜನ ರಕ್ಷಣೆ ಹೊಂದಿದ್ರು? ಆ ಸಮಯದಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದ್ರು? During the time of Noah, how many people were saved? 8 people. Who they are?
Apart from Noah, 7 of his members, family members, his wife, his 3 sons and 3 daughter-in-laws, not because they were righteous. ನಾ ಹೇಳಿದ ಅರ್ಥ ಆಗ್ತಾ ಇದೆ? ಅವರು ನೀತಿವಂತರಂತಲ್ಲ, ದೇವ್ರು ಏನು ಹೇಳ್ತಾ ಇದ್ದಾನೆ, ಈಗಿನವರಲ್ಲಿ ನೀನೊಬ್ಬನೇ ನೀತಿವಂತನು ಅಂತ ಹೇಳ್ತಾನೆ. He is telling God, God is telling Noah, in today's time, you are the only one who is righteous. Because of this, let other 7 members of your family get into the ark. ಆ ನಾವೆಯೊಳಗೆ ಸೇರ್ಲಿ ಅಂತ ಹೇಳ್ತಾನೆ. ಮಾಡಿದಾನ ದೇವರು? He saved, they were saved because of one man's righteousness. If you become righteousness, your family will be saved. It is not only ನೋಹನ ಸಮಯದಲ್ಲಿ ದೇವರು ಮಾಡಿದ್ದನ್ನು ನೋಡಿ ಕಲ್ತಿದ್ದೇವೆ, ಅದನ್ನೇ ಪೌಲ ಬರೆದಿದ್ದಾನೆ ಪತ್ರಿಕೆಯಲ್ಲಿ. ಪೌಲ ಸೆರೆಮನೆಯಲ್ಲಿ ಇದ್ದಂಥ ಸಮಯದಲ್ಲಿ ಅವ್ರು ಕೇಳ್ತಾರೆ, ಸ್ವಾಮಿ ನಾವು ಏನು ಮಾಡಬೇಕಂದಾಗ, ನೀನು ರಕ್ಷಣೆ ಹೊಂದ್ವಿ, ನಿನ್ನ ಕುಟುಂಬವಿಡೀ ರಕ್ಷಣೆ ಹೊಂದದ. ಯು ಕ್ಯಾನ್ ರೆಫರ್ ದಟ್ ವೇರ್ 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ, ಬುಕ್ ಆಫ್ ಆಕ್ಟ್ಸ್ 16:31. ನೀನು ರಕ್ಷಣೆ ಹೊಂದುವಿ, ನಿನ್ನ ಕುಟುಂಬವಿಡೀ ರಕ್ಷಣೆ ಹೊಂದುವುದು. ಇಫ್ ಯು ಆರ್ ಸೇವ್ಡ್, ಯುವರ್ ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಸೇವ್ಡ್. ಎಲ್ಲರೂ ಗ್ರಹಿಸ್ತಾ ಇದ್ದೀರಾ? ದೇವರು ನಿಮ್ಮನ್ನೆಲ್ಲರನ್ನ ಕರೆದಿದ್ದಾನೆ ವೈಯಕ್ತಿಕವಾಗಿ. ನೀವು ರಕ್ಷಣೆ ಹೊಂದಿದ್ರೆ ನಿಮ್ಮ ಸಂತತಿ ರಕ್ಷಣೆ ಹೊಂದದ. ಅದೇ ಸಮಯದಲ್ಲಿ ನೀನು ಏನಾಗ್ತದೆ, ಸಿ ಇಫ್ ಯು ಆರ್ ಅವೇ ಫ್ರಮ್ ದೆಮ್, ದೇರ್ ಇಸ್ ನಥಿಂಗ್ ಟು ಡಿಸ್ಟರ್ಬ್ ಯು. ಐಸೋಲೇಷನ್, ಅಜ್ಞಾತವಾಸ ನಮ್ಗೆ ಅವಶ್ಯಕತೆ ಇದೆಯಾ? ಕೆಲವೊಮ್ಮೆ ವಿಶ್ವಾಸಿಗಳಿಂದ ನಾವು ಪ್ರತ್ಯೇಕಿಸ್ಕೊಳ್ಬೇಕಾಗ್ತದೆ. ನಮ್ಮ ಆತ್ಮಿಕ ಜೀವನಕ್ಕೆ ಅಡೆತಡೆಗಳನ್ನು ನಾವು ತೆಗಿಬೇಕು. ಎಲ್ಲ ಇದ್ಕೊಂಡು ಕಳ್ಕೊಂಡನಾಗಿರಲಿಕ್ಕೆ ಒಂದು ಕಾರಣ ಉಂಟು. ಇಫ್ ಐ ಹ್ಯಾಡ್ ನಾಟ್ ಟೇಕನ್ ದಿಸ್ ಡಿಸಿಷನ್ 9 years back, 9.5 years back, if I had not taken the decision of not separating for the sake of the Christ, I would have lost myself. I would not have known the Jesus. I would have been in the religion. ನಾನು ಕ್ರಿಸ್ತನವನಾಗ್ತಿರ್ಲಿಲ್ಲ. ನಾನು ಧರ್ಮದ ಹಿಂದೆ ಹೋಗ್ತಿದ್ದೆ, ದೇವರನ್ನು ಅರಿಯದವರಂತೆ ಅನ್ಯ ಜನರಂತೆ ಜೀವಿಸ್ತಿದ್ದೆ, ಲಾಸ್ಟಿಗೆ ನರಕಕ್ಕೆ ಹೋಗ್ತಿದ್ದೆ. ಹೌದಾ? ಬಿಕಾಸ್ ಐ ಹ್ಯಾವ್ ಟೇಕನ್ ದಟ್ ಡಿಸಿಷನ್, ಮೈ 2 sons ಹ್ಯಾವ್ ಟೇಕನ್ ವಾಲಂಟರಿಲಿ ಬ್ಯಾಪ್ಟಿಸಮ್. ಸ್ವ ಇಚ್ಛೆಯಿಂದ ದೀಕ್ಷಾ ಸ್ನಾನ ಮಾಡಿಕೊಂಡು 4 ಕುಟುಂಬದ ಮನೆಯಲ್ಲಿ 4 ಜನರಲ್ಲಿ 3 ಜನ ಒಂದು ಕಡೆ ಆಗಿದ್ದಾರೆ. ನನ್ನ ಹೆಂಡತಿ ಉಳ್ಕೊಂಡ್ಲಲ್ಲಿ, ಈಗ ಅವಳಿಗೆ ಸುಮ್ಮನೆ ಇರ್ತಾಳ, ಕಣ್ಣಿಲ್ಲ, ಕಿವಿ ಇಲ್ಲ, ಜ್ಞಾನ ಇಲ್ವಾ? ಅವ್ರ ಕೈಯಲ್ಲಿ, ವೈದ್ಯರ ಕೈಯಲ್ಲಿ, ಶಿ ಇಸ್ ಅ ಡಾಕ್ಟರ್, 16 ವರ್ಷ ಏನು ಮಾಡಲಿಕ್ಕಾಗಿದ್ದನ್ನು ದೇವರು ನನ್ನ ಮಗನನ್ನು ಮಾಡಿ ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ ಅನ್ನೋದು ಯಾರನ್ನೆಲ್ಲ ಮುಚ್ಚಲಿಕ್ಕಾಗ್ತದ? ಬೆಕ್ಕು ಹಾಲು ಕುಡಿದು ನನಗೆ ಯಾರು ನೋಡಲಿಲ್ಲ ಅಂತೇಳ್ಬಿಟ್ಟು ನೆಕ್ಕೊಂತಿರ್ತದೆ. ಆದರೆ ನಿನ್ನ ಆತ್ಮಕ್ಕೆ ನೀವು ಮೋಸ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯು ಕೆನಾಟ್ ಡಿಸೀವ್ ಯುವರ್ ಸ್ಪಿರಿಟ್. ಅದಕ್ಕೆ ನಾವು ಹೇಳ್ತೇವಲ್ಲ, ನಿನ್ನ ಆತ್ಮಕ್ಕೆ ನೀವು ಮೋಸಗೊಳಿಸ್ಬತ್ತ ಆಗೋದಿಲ್ಲ. ಕಡೆಗೆ ರಕ್ಷಣೆ ಬರ್ತಾರೆ. ಎಷ್ಟು ನಿಮಿಷ ಬೇಕು ಬರಲಿಕ್ಕೆ? ದೇವರು ಬರೀ ಅಪ್ಪಣೆ ಕೊಟ್ಟರೆ ಸಾಕು, ಮುಗೀತು ಬಾ ನೀನು ಅಂತ ಸುಮ್ಮನೆ ಬಂದುಬಿಡ್ತಾರೆ. ನಾ ಹೇಳಿದ ಅರ್ಥ ಆಯ್ತಾ? ನಿಮ್ಮ ಕುಟುಂಬಕ್ಕೆ ನಿಮ್ಗೆ ರಕ್ಷಣೆ ಆಗಬೇಕು. ಮೊದಲು ನೀನೇ ಸರಿ ರಕ್ಷಣೆ ಹೊಂದಿಲ್ಲ, ಇನ್ನೊಬ್ಬರಿಗೆ ಏನಪ್ಪ, ನಮ್ಮ ಜೀವನ ಸಾಕ್ಷಿಯಾಗಿರಬೇಕು. ನಡೆದ್ರೆ ಆ ರೀತಿ ನಡೀರಿ. ಅದಕ್ಕೆ ಹೇಳ್ತಾನೆ ಪೌಲ, ವೆನ್ ಯು ರನ್ ದ ರೇಸ್ ಇಟ್ ಫಾರ್ ದ ಗೋಲ್ಡ್ ಮೆಡಲ್, ನಾಟ್ ಫಾರ್ ದ ಬ್ರಾನ್ಸ್ ಆರ್ ಸಿಲ್ವರ್. ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕು ಅಂತಂದರೆ ಬಂಗಾರದ ಪದಕ, ಜಯಮಾಲೆಯನ್ನು ಹೊಂದಲಿಕ್ಕೆ ನಾನು ಸೋಲಕ್ಕಲ್ಲ, ಟ್ರೈ ಮಾಡ್ತೀನಿ ರೀ. ಇಲ್ಲಿ ಟ್ರೈ ಮಾಡಲ್ಲ, ಮಾಡಲೇಬೇಕು, ಇಲ್ಲಾಂದರೆ ನರಕನೇ ಗತಿ ನಮಗೆ. there is no other place. Catholic, there is another place, purgatory is a false doctrine. From there again they will promise, give money, we will pray for you. It's all bogus.
ಅಲ್ಲಿ ಈ ಸಭೆಯಲ್ಲಿ ಇಲ್ಲ, ಅದು ದೇವ್ರ ವಾಕ್ಯದಲ್ಲೂ ಇಲ್ಲ. ಕ್ಯಾಥಲಿಕ್ ಸಭೆಯವರು ನೀನು ಸ್ವರ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸ್ಥಾನ ಇದೆ, ಆ ಸಭೆಯಲ್ಲಿದ್ದವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಇವ್ರು ಪ್ರಾರ್ಥನೆ ಮಾಡಿದಾಗ ಹಣ ಕೊಟ್ಟು ಪುಕ್ಕಟೆ ಮಾಡೋದಿಲ್ಲ, ಇವ್ರು ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ. ಇಂಥ ದುರ್ಬೋಧನೆಗಳುಂಟು. ಲಜ್ಜಾಸ್ಪದ, ಏನು ಮಾಡಲಿಕ್ಕಾಗೋದಿಲ್ಲ. ಅಲ್ಲಿಂದನೇ ಬಂದಿದ್ದೇನೆ. ಐ ವಾಸ್ ವೆರಿ ಪ್ರೌಡ್ ಆಫ್ ದ್ಯಾಟ್ ಬೀಯಿಂಗ್ ಎ ಕ್ಯಾಥಲಿಕ್, ಬಟ್ ನಾಟ್ ನೌ. ಗಾಡ್ ಹಸ್ ರಿಮೂವ್ಡ್ ಮೀ ಫ್ರಮ್ ದಟ್ ಮೈಲ್. ದೇವರ ಆ ತಿಪ್ಪೆಯಿಂದ ನನ್ನನ್ನು ತೆಗೆದಿದ್ದಾನೆ. ಆ ದೇವರಿಗೆ ಎಷ್ಟು ಕೊಂಡಾಡಿದರೂ ಕಡಿಮೆನೆ. ಹೌದಾ? ದೇವ್ರ ವಚನ ಎಲ್ಲರೂ ಗ್ರಹಿಸ್ಕೋಬೇಕು. ದೇವರು ಪ್ರಬಲವಾಗಿ ಸಭೆಗೆ ಮಾತಾಡ್ತಾ ಇದ್ದಾನೆ, ಎಲ್ಲರಿಗೂ ಮಾತಾಡ್ತಾ ಇದ್ದಾನೆ. ನಾವು ಇನ್ನೊಬ್ಬರಿಗೆ ಬರಳು ತೋರಿಸೋಕ್ಕಿಂತ ಮುಂಚೆ ನಾವು ಎಷ್ಟು ಪರಿಶುದ್ಧರಾಗಿದ್ದೇವೆ ಅಂತ ನೋಡಬೇಕು. ನ್ಯಾಯ ಮಾಡಬಾರ್ದು, ಒಬ್ಬರೊಬ್ಬರನ್ನ ಸಹಿಸ್ಕೊಳ್ಬೇಕು. ನನ್ನ ಆಸೆ ಈ ಸಭೆಯಲ್ಲಿರುವಂಥ ಪ್ರತಿಯೊಂದು ವ್ಯಕ್ತಿಗಳು ನಿತ್ಯ ಜೀವಕ್ಕೆ ಸೇರಬೇಕಂತ. ಎಲ್ಲರೂ ನಿತ್ಯ ಜೀವಕ್ಕೆ. ನಾವು ಒಬ್ರು 4 ಜನ ಮಿಸ್ ಆಗಿಬಿಟ್ರೆ ನಮ್ಗೆ ಬೇಜಾರಾಗ್ತದೆ. ಅವ್ನು ಬರಲಿಲ್ಲಲ್ಲೋ, ಅವರು ಬರಲಿಲ್ಲಲ್ಲೋ. ಆ ರೀತಿ ಆಗಬಾರ್ದು. ಯಾಕೆಂದರೆ ನಾವು ಅವರ ಶವಗಳನ್ನು ಬೆಂಕಿಯಲ್ಲಿ ಸುಡುವುದನ್ನು, ನುಂಗೋ ಹುಳುಗಳು, ಕಡಿಯುವ ಹುಳುಗಳು ಅವ್ರನ್ನ ಕಡಿಯುವುದನ್ನು ನಾವು ಕಣ್ಣಾರೆ ನೋಡ್ತೇವೆ. ಯಾರು ನರಕಕ್ಕೆ ಹೋಗದಂತೆ ಶ್ರಮಪಟ್ಟು ನಾವು ಸರಿ ರಕ್ಷಣೆ ಹೊಂದಿ ನಂತರ ಜನರಿಗೆ ರಕ್ಷಣೆ ಕೊಡೋದಕ್ಕೆ ನಾವು ಪ್ರಯಾಸ ಪಡಬೇಕು. ಆಮೇನ್. ದೇವ್ರು ನಮಗೆ ಅದಕ್ಕೆ ಕರೆದಿದ್ದಾನೆ. ಮುಂದೆ ಹೋಗುವ. ಎಫಿಷಿಯನ್ಸ್ ಮುಗಿಸ್ಬಿಡುವ. ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಮುಂದಿಂದು ಆಯುಧಗಳನ್ನು ನಾನು ಕೊಟ್ಟಿದ್ದೇನೆ. ಹೇಗೆ ಬರ್ತದೆ? ದ್ಯಾಟ್ ಇಟ್ ಕಮ್ಸ್ ಆಟೋಮೆಟಿಕ್ಲಿ ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಫೈಟ್ ಅ ಬೆಟಲ್. ದೆನ್ ಆಟೋಮೆಟಿಕ್ಲಿ ದ ಪವಿತ್ರ ಆತ್ಮ, ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು ಟು ಆ್ಯಡ್ ರೆಸ್ಟ್ ಆಫ್ ದ ಥಿಂಗ್ಸ್ ಅಂಡ್ ವಿಸ್ಡಮ್. ಜ್ಞಾನ, ವಿವೇಕ ಎಲ್ಲವನ್ನು ಮಾರ್ಗದರ್ಶನ ಕೊಡೋನು ಯಾರು? ಆತನ ಬೋಧಕನಾಗಿರುವುದರಿಂದ ಎಲ್ಲರೂ ಕೇಳ್ತಾ ಇದ್ದೀರಾ? ದೇವರಾತ್ಮನನ್ನು ಹೊಂದ್ಕೊಳ್ಳೆ, ಎಲ್ಲ ಕಷ್ಟಗಳು ಪರಿಹಾರ. ನಮಗೆ ಮುಂದಿನ ಆಯುಧಗಳೇನು? ನಿಮಗೆ ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನೀವು ಪವಿತ್ರಾತ್ಮನ ಹೊಂದ್ಕೊಳ್ಳುವೆ. ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮನೇ ನಿಮ್ಮನ್ನು ಕಲಿಸ್ತಾನೆ. ಆಗ ನೀವು ಇನ್ನೊಬ್ಬರಿಗೆ ಬೋಧನೆ ಮಾಡ್ತೀರಿ. ಅರ್ಥ ಆಯ್ತಾ? ನಾವು ಶಾಶ್ವತವಾಗಿ ಮನುಷ್ಯರಿಂದ ಬೋಧನೆ ಹೊಂದಬಾರ್ದು. ಇದೇ ದೇವರ ಸಂಕಲ್ಪ. ಹೊಸ ಒಡಂಬಡಿಕೆ ತಾತ್ಪರ್ಯನೇ ಅದು. ಹೊಸ ಒಡಂಬಡಿಕೆ ದೇವರ ಸಂಕಲ್ಪ ಏನು? ನಾವೆಲ್ಲರೂ ದೇವರಾತ್ಮನನ್ನು ಹೊಂದ್ಕೊಂಡು ದೇವರಾತ್ಮನ ಮೂಲಕ ಕಲಿಸಲ್ಪಡಬೇಕನ್ನೋದು ದೇವರ ಸಂಕಲ್ಪ. ಅದಕ್ಕೆ ನಾವು ಒಳಗಾಗಬೇಕು. ಅದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕು. ಆಮೇನ್. ಮುಂದೆ ಓದುವ. 11ನೇ ವಚನ ಏನು ಹೇಳ್ತದೆ? ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯರ ಸಂಗಡದವರ ಮಾತ್ರವಲ್ಲ, ಮನುಷ್ಯರ ಸಂಗಡ ಅಲ್ಲವೇ ಅಲ್ಲ. ಹಾಗೆ ಆಗಬೇಕಾಗಿತ್ತು. ಮನುಷ್ಯರ ಸಂಗಡ ಅಲ್ಲವೇ ಅಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯು ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು, ಸೈತಾನ ಮತ್ತು ಆತನ ದೂತರನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿದ ಸರ್ವಾಯುಧಗಳನ್ನು ದಯಪಾಲಿಸಿ. ಫ್ರಮ್ 14 onwards he is giving the weapons what God has given us. What are the things? It's all spiritual weapons there. ಆತ್ಮಿಕ ಆಯುಧಗಳು ಧರಿಸ್ಕೊಳ್ಳೇಬೇಕು. ಸತ್ಯವೆಂಬ ನಡಕೊಟ್ಟು. ಸತ್ಯ ಏನು? ದೇವ್ರ ವಾಕ್ಯ. The belt of truth. Stand therefore having fastened on the belt of truth and having put on the breastplate of righteousness. ನಿನ್ನ ಪಾಪಗಳು ತೊಳೆಯಲ್ಪಟ್ಟಾಗ ನೀತಿವಂತನಾಗ್ತೇನೆ. ಅದು ನಿನ್ನ ವಜ್ರ ಕವಚ. ನಮಗೇನು ಹೊತ್ಕೊಂಡು ಓಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಆತ್ಮಿಕಗಳು. ನಂಬಿಕೆ ಅಲ್ಲ, ನಿನ್ನ ವಚನದ ಜ್ಞಾನ ಬೆಳೆದಂಗೆ ವಜ್ರ ಕವಚ ಏನು, ಸತ್ಯ ಏನು, ವಚನಗಳ ಗುಡಾರ್ಥಗಳು ನೀವು ಗೊತ್ತಾದಾಗ ಅವೆಲ್ಲ ಆಯುಧಗಳಾಗ್ತವೆ ನಮಗೆ. ಓಕೆ. ಮುಂದೆ ನೋಡಿ 15ನೇ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು. He is talking about the shoes in the verse 15. And as shoes of your feet, as it's not the actual shoes, it's the spiritual, having put on the readiness
given by the gospel of peace. Readiness to preach the gospel of peace. ಯಾವಾಗಲೂ ಸ್ವಾರ್ಥೆಯನ್ನು ಸಾರಲಿಕ್ಕೆ ಸಿದ್ಧ ಮನಸ್ಸು. 16ನೇ ವಚನ, ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಇನ್ ಆಲ್ ಸರ್ಕಮ್ಸ್ಟಾನ್ಸಸ್ ಟೇಕ್ ಅಪ್ ದ ಶೀಲ್ಡ್ ಆಫ್ ಫೇತ್. ಯುವರ್ ಫೇತ್ ಇಸ್ ಅ ಶೀಲ್ಡ್. ನಿಮ್ಮ ನಂಬಿಕೆ ಏನು? ಗುರಾಣಿ. ಕೈಯಾಗ ಆ್ಯಕ್ಚುಲಿ ಗುರಾಣಿ ಹಿಡಿಯೋದಿಲ್ಲ ನೀವು. ಗುರಾಣಿ ಏನು? ಒಂದು ಕೈಯಲ್ಲಿ ಖಡ್ಗ ಇರ್ತದೆ, ಇನ್ನೊಂದು ಕೈಯಲ್ಲಿ ಗುರಾಣಿ ಇರ್ತದೆ. ಸೈತಾನ ಹೊಡೆದಾಗ ಆ ನಂಬಿಕೆ ಎಂಬ ಗುರಾಣಿಯಿಂದ, ನಂಬಿಕೆಯಿಂದ ಆತನನ್ನು ಎದುರಿಸ್ರಿ ಅಂತ ಹೇಳ್ತಾನೆ. ನಾವು ಗುರಾಣಿ ಹಿಡ್ಕೋತೇವ, ನಿಜವಾದ ಗುರಾಣಿ ಹಿಡ್ಕೊಳ್ಳೋದಲ್ಲ, ಅದು ನಂಬಿಕೆ. ನಂಬಿಕೆ ಎಂಬ ಗುರಾಣಿ ಆತನನ್ನು ಎದುರಿಸಲಿಕ್ಕೆ, ಆತನ ಅಗ್ನಿಬಾಣಗಳನ್ನು ತಡೆಯೋದಕ್ಕೆ ಏನು ಬೇಕು? ನಂಬಿಕೆ ಬೇಕು. ಆರ್ ಯು ಗೆಟಿಂಗ್ ದಿಸ್? ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಸ್ಥಿರಸ್ತ್ರಾಣ, ದ ಹೆಲ್ಮೆಟ್ ಆಫ್ ಸಾಲ್ವೇಷನ್. ನಂಬಿ ದೀಕ್ಷಾಸ್ಥಾನ ಹೊಂದಿದಾಗ ಏನು ಸಿಗ್ತದೆ ನಿಮಗೆ? ವಿದೌಟ್ ಬ್ಯಾಪ್ಟಿಸಮ್ ಯು ಡೋಂಟ್ ಗೆಟ್ ದಿಸ್. ಯು ಆರ್ ರಿಸೀವ್ಡ್ ಥ್ರೂ ದ ಬ್ಯಾಪ್ಟಿಸಮ್. ರಕ್ಷಣೆ ಎಂಬ ಸ್ಥಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕಥೆಯನ್ನು ಹಿಡಿರಿ. ಸೊ ಇನ್ ದ ವರ್ಸ್ 17 he says that the helmet of salvation, and take the helmet of salvation and the sword of the Spirit. Sword is the word of God which is given by the Holy Spirit. Revealed knowledge, not the dead knowledge. ಸಾಮ್ಯದಲ್ಲಿ ಓದಿ ಸಾಮ್ಯ ತಿಳ್ಕೊಳ್ಳಿಲ್ಲ ಅಂದರೆ ಅದೆಂಥದ್ದು? ಜೀವ ಇಲ್ಲದಂಥ ವಾಕ್ಯ. ಸಜೀವ ವಾಕ್ಯ ಯಾವಾಗ? ಪವಿತ್ರಾತ್ಮನು ಪ್ರಕಟಿಸಿದಂಥ ವಚನಗಳು. ಇವತ್ತು ಪ್ರಕಟಣೆ ಮಾಡಿದ್ದಾನೆ ಪವಿತ್ರಾತ್ಮ. ಸಜೀವ ವಾಕ್ಯಗಳು ನಿಮ್ಮಲ್ಲಿ ಬಿತ್ತಾ ಇದ್ದಾನ? ಅದು ಕತ್ತಿ. ಸೈತಾನ ಅದಕ್ಕೆ ಹೆದರ್ತಾನೆ, ಕೆಣಕ್ತಾನೆ. ಮಗ, ಇದನ್ನೆಲ್ಲ ನೀ ಯಾಕೆ ಕಲಿಸ್ತಿದ್ದಿ? ನೀನು ಒಬ್ಬನೇ ಶಾಣೆ ಆದಿ ಸಾಕಲ್ಲ, ಎಲ್ಲರಿಗೂ ಯಾಕೆ ಶಾಣೆ ಮಾಡಿದ್ವಿ? ಇಡೀ ಜಗತ್ತಿನ ಠೇಕಾಲೇಕೆ ಬೈಟಾಯ್ಕ್ಯಾ ಅಂತಾನೆ. ಕಾಂಟ್ರಾಕ್ಟ್ ತೊಗೊಂಡೇನು ಎಲ್ಲರಿಗೂ ರಕ್ಷಣೆ ಕೊಡಬೇಕಂತ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕಥೆಯನ್ನು ಹಿಡಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವೇದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿರಬೇಕು. ಸಭೆಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾಯಿದ್ರಿ? ರೆಗ್ಯುಲರ ಅಥವಾ ಅಪರೂಪ? ವಾರಕ್ಕೊಂದ್ಸತಿ? ಪ್ರತಿ ದಿವಸ? ಪ್ರತಿ ದಿವಸ ಆದರೆ ಗಲಿಬಿಲಿ ಆಗೋದಿಲ್ಲ. ಪ್ರತಿ ದಿವಸ ಆದರೆ ಗಲಿಬಿಲಿ ಆಗೋದಿಲ್ಲ. ಪ್ರತಿ ದಿವಸ ಮಾಡಿ. ನಾನು ನೀವು ಮಾಡ್ತಾ ಇಲ್ಲ ಅಂತ ಹೇಳೋದಿಲ್ಲ, ಇನ್ನು ಮುಂದೆ ಪ್ರತಿ ದಿವಸ ಮಾಡಿ. ಯಾಕೆಂದರೆ ಸಭೆ ಕ್ರಿಸ್ತನ ದೇಹ. ಸಭೆಯಲ್ಲಿ ಗಲಿಬಿಲಿ ಆಗದಂತೆ ನೀವು ಪ್ರಾರ್ಥನೆ ಮಾಡಿರಿ, ಅದು ಕಾರ್ಯರೂಪಕ್ಕೆ ಬರ್ತದೆ. ಸೈತಾನ ಹೋರಾಡ್ತಾನೆ, ಒದ್ದು ಓಡ್ತಾನೆ. ಆಮೇನ್. ಕಲ್ತಿದ್ದೇವಾ ಡಿನ್ ವಿಲ್ಲನ್ಸ್ ಅಂತೆ? ಭಾಳ ಶ್ರೇಷ್ಠವಾದಂಥ ಇವತ್ತಿನ ವಚನಗಳು. ಪವಿತ್ರಾತ್ಮನಿಗೆ ಸ್ಪಂದಿಸ್ರಿ. ಆತನು ನಿಮ್ಮ ಆತ್ಮವನ್ನು ನವೀಕರಿಸ್ತಾನೆ, ನಿಮ್ಮನ್ನು ನೂತನ ಸ್ವಭಾವಗಳನ್ನು ಉಂಟು ಮಾಡ್ತಾನೆ. ದೇವರ ಪ್ರೀತಿ ರಸನೆ. ಈ 3 ವಿಷಯಗಳನ್ನು ಮಾಡಬೇಕಾದ್ರೆ ಅತ್ತಾಗಿದ್ದಾಗ ಕದಲಿಸ್ಬೇಡ್ರಿ ನಿಮ್ಮ ಮನಸ್ಸುಗಳನ್ನು.